ಹಲೋ. ಹಲೋ. ಗುಡ್ ಕೇಳಿಸ್ತಿದೆ. ಈವ್ನಿಂಗ್ ಸರ್. ಹಾ, ಗುಡ್ ಈವ್ನಿಂಗ್. ಹೇಗಿದ್ರಿ? ಹಾಗಿದ್ದೀನಿ ಸರ್, ನೀವು? ಸೂಪರ್ ಆಗಿದ್ದೀನಿ. ಮತ್ತೇನು ಬುಲೆಟ್ ಪಾರ್ಟಿ? ಕೊಡ್ಸೋಣ ಸರ್ ಪಾರ್ಟಿ. ಒಳ್ಳೆ ಇದು ಆಯ್ತು. ನನ್ಗೆ ಅದೊಂದು ಖದರ್ ಆ ಡ್ರೆಸ್ ಅಲ್ಲಿ ಆ ಬುಲೆಟ್ ಆ ಬೈಕ್ ಅಲ್ಲಿ ಕುತ್ಕೊಳ್ಳೋದು ಇಲ್ಲ, ಅದನ್ನ ನಾನು ವಿಸುವಲೇಷನ್ ಅಲ್ಲೂ ಮಾಡಿಸ್ತಿದ್ದೆ. ನಾನು ಬೆಳಗ್ಗೆ 5 ಗಂಟೆಗೆ ಮಾಡಿಸ್ತೀನಲ್ಲ, ಅದ್ರ ವಿಸುವಲೇಷನ್ ಅಲ್ಲೂ ನಾನು ಒಂದೊಂದ್ಸತಿ ಹೇಳ್ತೀನಿ ಬುಲೆಟ್ ಬೈಕ್ ಅಲ್ಲಿ ಅಂತ ಹೇಳಿ ತಗೋತಿದ್ದೆ ನಾನು. ಯಾವಾಗ ಕ್ಲಾಸ್ ಒಳಗೆಲ್ಲ ಮಾಡಿಸ್ತಿದ್ದೆ ಅದನ್ನ. ಸೊ ಬುಲೆಟ್ ಬೈಕ್ ಅಂದ್ರೆ ಅದು ಖದರೇ ಬೇರೆ. ಅದಕ್ಕೆ ಕಮೆಂಟ್ ಅಲ್ಲಿ ಹಾಕಿದೆ ಇವಾಗ ಖದರ್ ಬಂತು ಅಂತ. 2022ರಲ್ಲಿ ಅಫರ್ಮೇಶನ್ ಬರ್ಬೇಕಾದ್ರೆ ನನ್ನ ಒಂದು ಅಫರ್ಮೇಶನ್ ಕೂಡ ಅದೇ ಇತ್ತು ಸರ್. ಹೌದಾ? ಏನಂತ? ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೋಬೇಕು ಅಂತ. ಹೌದಾ? ಅಲ್ಲ, ಆಲ್ಮೋಸ್ಟ್ ಹಂಗೆ ಎಲ್ಲವೂ ಅಟ್ರಾಕ್ಟ್ ಮಾಡ್ಕೊಂಡಿರಿ ನೀವು. ಎಸ್ ಸರ್. ಹ್ಮ್. ತಡ್ರಿ, ಅದನ್ನ ಫೋಟೋನೇ ಹಾಕ್ತೀನಿ ನಾನು ಇಲ್ಲಿ. ಈಗ ನಿಮ್ದು ಸ್ಟೋರಿ ಕೇಳಿದ್ರೆ ಮಕ್ಕಳೆಲ್ಲ ಒಂಥರ ಶಾಕ್. ನಾನೇ ಶಾಕ್ ಆಗಿದ್ದೇನೆ, ಆಯ್ತಾ. ನನಗೂ ಗೊತ್ತಿರ್ಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ನೀವು ಇದು ಒಂದು ಮಾತು ಹೇಳಿದ್ರಿ, ಏನು, ನಮ್ಮ ಅಣ್ಣ ದುಡ್ಡು ಇದನ್ನ ಸಾಲ ಮಾಡಿ ಕಳ್ಸಿದ್ದ ಅಂತ. ಎಸ್ ಸರ್. ಅದು ಹೇಳಿ ಸ್ವಲ್ಪ ನಮ್ಮ ಹುಡುಗರಿಗೂ ಗೊತ್ತಾಗ್ಲಿ. ಅದೇ ನಾ ಧಾರವಾಡಕ್ಕೆ ಮೊದ್ಲು ನೀವು ಗುರುಕುಲಲ್ಲಿ ಟೀಚ್ ಮಾಡ್ತಿರಲ್ಲ ಸರ್. ಮೊದ್ಲು ನಾನು ಯೂಟ್ಯೂಬ್ ಅಲ್ಲಿ ನಿಮ್ದು ಕ್ಲಾಸ್ ನೋಡ್ತಿದ್ದೆ ನಾನು. ಮೆಂಟಲ್ ಅಬಿಲಿಟಿ ನಾನು ಏನು ಅರ್ಥ ಆಗ್ತಿರ್ಲಿಲ್ಲ. ನಾನು ಏನಾರು ಆಗ್ಬೇಕಲ್ಲ, ಪೊಲೀಸ್ ಆಗ್ಬೇಕಲ್ಲ ಅಂತ ನಿಮ್ ಕ್ಲಾಸ್ಗಳು ನೋಡ್ತಿದ್ದೆ. ಬಟ್ ನಿಮ್ ಕ್ಲಾಸ್ ಇಂದ ಏನೋ ಒಂಥರ ಅಟ್ರಾಕ್ಷನ್ ಆಯ್ತು ಸರ್. ಅವಾಗ ನಿಮ್ಗೆ ಫೋನ್ ಮಾಡಿದೆ, ಸರ್ ಈಗ ನಾನು ಕೋಚಿಂಗ್ ಮಾಡ್ಬೇಕು ಅಂತಿದ್ದೀನಿ, ಧಾರವಾಡಕ್ಕೆ ಬರ್ಬೇಕು ಸರ್, ನೀವ್ ಎಲ್ಲಿ ಸಿಗ್ತೀರಾ ಸರ್ ಅನ್ಕೊಂಡೆಲ್ಲ ನಿಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡೆ. ಆಗ ಧಾರವಾಡಕ್ಕೆ ನಾನು ಬಂದಿತ್ತು ಡಿಸೆಂಬರ್ ಸರ್ 2022. ಓಕೆ. ಟೈಮಲ್ಲಿ ಬಂದು ಫಸ್ಟ್ ಮೀಟ್ ಆಗಿದ್ದೆ ನಿಮ್ಮನ್ನ. ಓನ್ಲಿ ಹೇಳ್ಕೊಂಡೆ ಸರ್ ನಾನು ನಿಮ್ಗೆ, ಸರ್ ಹಿಂಗೆ ನಾನು ಹಿಂಗ್ ಬಂದಿದ್ದೆ ಓಕೆ ಅನ್ಕೊಂಡು ಎಲ್ಲ ನೀವು ಗೈಡ್ ಮಾಡಿದೆ ಸರ್ ನನಗೆ. ಹಿಂಗೆ ಸ್ವಲ್ಪ ಒಂದು ಸ್ಟಾರ್ಟಿಂಗ್ ಒಂದು 2-3 ಅಂದ್ರೆ ಕೋಚಿಂಗ್ ಮುಗಿಯೋವರೆಗೆ ಸ್ವಲ್ಪ ಏನೋ ಅಷ್ಟೊಂದು ಫೈನಾನ್ಷಿಯಲಿ ಅಷ್ಟೊಂದು ತೊಂದರೆ ಆಗಿರಲಿಲ್ಲ ಸರ್. ಅದಾದ್ಮೇಲೆ ಧಾರವಾಡಲ್ಲೇ ಲೈಬ್ರರಿ ಮಾಡಿದ್ದೆ. ಓದ್ಬೇಕಾದ್ರೆ ನಮ್ಮ ಅಣ್ಣ ಮಂತ್ಲಿ 5,000 ಸಾಲ ಮಾಡ್ಕೊಡ್ತಿದ್ರು ಸರ್ ನಂಗೆ. ಅದನ್ನ ನೆನ್ಸ್ಕೊಂಡ್ರೆ ಇವಾಗ್ಲೂ ಒಂಥರ ಅನ್ಸುತ್ತೆ ಸರ್ ನಂಗೆ. ನೀವು ಅದು ಒಂದು ಹೇಳಿದ್ರಿ ನನಗೇನು ಸರ್, ಎಷ್ಟು 1 ಲಕ್ಷ ಖರ್ಚಾಗಿದೆ, 2 ತಿಂಗಳ ಸ್ಯಾಲ್ರಿ ನಂದು ಕೊಡ್ತೀನಿ ಅಣ್ಣ. ಜಾಬ್ ಆದ ತಕ್ಷಣ ನಿಮ್ಗೆ ಇದೇ ಮಾತು ಸರ್ ನಾನು ಹೇಳಿದ್ದು. ಎಷ್ಟು 1 ಲಕ್ಷ ಚಿಲ್ಲರೆ ಖರ್ಚಾಗೈತೆ ಸರ್ ಇವಾಗ ನಂದು ಇದಕ್ಕೆ. ಬಟ್ ಇವಾಗ 2 ತಿಂಗಳ ಸ್ಯಾಲ್ರಿನೇ ಮುಗಿಯುತ್ತೆ ಸರ್ ಸಾಲ ಎಲ್ಲ ಅಂತ ನಿಮ್ಗೆ ಹೇಳಿದೆ ಸರ್ ನಾನು. ಹೌದೌದು. ನಾನು ಅವತ್ತು ಹುಬ್ಳಿಲಿದ್ದೆ. ನೀವು ರಾತ್ರಿ ಎಷ್ಟು 11 ಗಂಟೆ ಮೀಟ್ ಆಗಿದ್ವಿ ನಾವು, 10:30-11 ಗಂಟೆಗೆ. ಸೊ ನೀವು ಓಕೆ, ನಿಮ್ದು ಹೆಂಗಿತ್ತು ದಿನಚರಿ ಅದನ್ನ ಹೇಳಿ. ಏನೋ ನಮ್ಮ ವಿದ್ಯಾರ್ಥಿಗಳಿಗೂ ಒಂದಿದು ಅನ್ಸುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಫಸ್ಟ್ ಅಫರ್ಮೇಶನ್ ಇವೆಲ್ಲ ಅಂದಾಗ ನಂಬಲ್ಲ, ಬೆಳಗ್ಗೆ ಈ ತರ ಮಾಡ್ರಿ ಅಂದ್ರೆ ನಂಬಲ್ಲ. ನೀವು ಹೇಳಿದ್ರೆ ಅವತ್ತು ನನ್ನ ಫ್ರೆಂಡ್ಸಿಗೂ ಹೇಳ್ತಿದ್ದೆ, ಅವರೆಲ್ಲ ಮಾಡ್ತಿರ್ಲಿಲ್ಲ, ನಗ್ತಿದ್ರು. ನನ್ನ ಜಾಬ್ ಆದ್ಮೇಲೆ ಈಗ ಅವ್ರು ಸ್ಟಾರ್ಟ್ ಮಾಡಿದಾರೆ ಅಂತ. ಅಂದ್ರೆ ನಾನು ಎಲ್ಲಾ ಸಬ್ಜೆಕ್ಟ್ ನನಗೆ ಸ್ವಲ್ಪ ಅರ್ಥ ಆಗ್ತಿದ್ವು ಸರ್. ಬಟ್ ಮೆಂಟಲ್ ಅಬಿಲಿಟಿ ನನಗೆ ಒಂಥರ ಕಷ್ಟ ಅನ್ಸೋದು. ಏನ್ ಮಾಡೋದು ಮೆಂಟಲ್ ಅಬಿಲಿಟಿ ಹಿಂಗಂತ ಅಂತ. ಅವಾಗ ನಾನು ನಿಮ್ ಕ್ಲಾಸ್ ಕೇಳ್ತೀನಲ್ಲ, ಮಗ್ಗಿ ಬರೀರಿ, ಅಫರ್ಮೇಶನ್ ಬರೀರಿ ಅಂತ ನೀವು ಹೇಳಿರಿ. ನಾನು ಅವಾಗ ಅನ್ಕೊಂಡಿದ್ರೆ, ಚಿಕ್ಕ ಮಕ್ಕಳ ರೀತಿ ಸರ್ ಮಗ್ಗಿ ಬರೆಯಕ್ಕೆ ಹೇಳ್ತಾರಲ್ಲ, ಮಗ್ಗಿ ನಾವೇನು ಅವಾಗಲೇ ಕಲ್ತಿಲ್ಲ ಸ್ಕೂಲಲ್ಲಿ ಅಂತ ನಾವು ಅನ್ಕೊಂಡಿದ್ದ ಸರ್. ಬಟ್ ಬರ್ತದಂತ ನಿಮ್ ಕ್ಲಾಸ್ ಕೇಳ್ತಾ ಮಗ್ಗಿ ಮೇಲೆ ಏನೋ ಒಂಥರ ಲವ್ ಆಯ್ತು ಸರ್. ಡೈಲಿ 7-10-20 ತನ ಮಗ್ಗಿ ಬರೆಯೋದು, ಅಫರ್ಮೇಶನ್ ಬರೆಯೋದು, ನಾನು ಸಾಧಕ, ನಾನು ಆರೋಗ್ಯವಾಗಿದ್ದೇನೆ, ನಾನು PSI ಅಂತ ಈ ರೀತಿ ಅಫರ್ಮೇಶನ್. ಒಂದು ಸ್ಟಾರ್ಟಿಂಗ್ 15-20 ದಿನ ಸರ್ ಅದೊಂಥರ ಕಷ್ಟ ಅನಿಸ್ತು. ಬಟ್ ಅದಾದ್ಮೇಲೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ, ಅಫರ್ಮೇಶನ್ ಮಾತ್ರ ಬರ್ತಿದ್ದೆ ಸರ್. ನಾನು ಅಫರ್ಮೇಶನ್ ಬರೆದು ಓದೋ ಕುತ್ಕೊಂಡ್ರೆ ಏನೋ ಒಂಥರ. ಎಷ್ಟು ಗಂಟೆ ಹೇಳ್ತಿದ್ರಿ?
ನಾನು 5 ಗಂಟೆಗೆ ಎದ್ದೇಳ್ತಿದ್ದೆ ಸರ್. ಓಕೆ 5 ಗಂಟೆಗೆ ಎದ್ದು ಸ್ಟಾರ್ಟಿಂಗ್ ಅರ್ಧ ಗಂಟೆ ಫಸ್ಟ್ ಮಗ್ಗಿ 7 ರಿಂದ 20 ತನ ಮಗ್ಗಿ, ಹ್ಮ್ ಮತ್ತೆ ಇದು ಸ್ಕ್ವೇರು ಕ್ಯೂಬ್ ಹ್ಮ್ ಮತ್ತೆ ಅಫರ್ಮೇಶನ್ ಸರ್. ಇಷ್ಟನ್ನ ಬರೆದ್ಬಿಟ್ಟು ನಾನು ನೆಕ್ಸ್ಟ್ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ. ಅಫರ್ಮೇಶನ್ ಅಲ್ಲಿ ಏನ್ ಬರ್ತಿದ್ರಿ? ಅಫರ್ಮೇಶನ್ ಅಲ್ಲಿ ನಾನು ಸಾಧಕ, ನಾನು ಆರೋಗ್ಯವಾಗಿದ್ದೇನೆ, ನಾನು PSI, ನಾನು ರಾಯಲ್ ಎನ್ಫೀಲ್ಡ್ ಬೈಕ್ ತಗೋಬೇಕು, ಯೂನಿಫಾರ್ಮ್ ಹಾಕಬೇಕು, ಈ ರೀತಿ ಸರ್. ಓಕೆ ಆಮೇಲೆ ಆಮೇಲೆ ಇನ್ನೊಂದು ಒಂದು ಹೇಳಿದ್ರಿ ಸರ್, ನನಗೆ ಇಂಗ್ಲಿಷ್ ಟಫ್ ಆಗ್ತಿತ್ತು ಅದಕ್ಕೆ. ಎಸ್ ಸರ್. ಅದು ಒಂದು ಹೇಳಿ. ನನ್ಗೆ ಕಷ್ಟ ಅಂತ ಅಂದ್ರೆ ಸರ್ ಇಂಗ್ಲಿಷ್ ಸರ್. ಯಾಕಂದ್ರೆ ನಾನು ಪೂರ ನಂದು ಡಿಗ್ರಿವರೆಗೆ ಕನ್ನಡ ಮೀಡಿಯಂ ಸರ್ ನಾನು ಓದಿದ್ದು. ಇಂಗ್ಲಿಷ್ ಅಂದ್ರೆ ಒಂಥರ ಅನ್ಸೋದು, ಯಪ್ಪ ನಾನೀಗ PSI ಆಗ್ಬೇಕಂತ ನಾನು ಈ ರೀತಿ ಆಸೆ ಕಟ್ಟಿದ್ದೀನಲ್ಲ, ಈಗ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಫಸ್ಟ್ ಪೇಪರ್ಗೆ ಮೇನ್ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಬೇಕು, ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದನ್ನು ಕೂಡ ಸರ್, ಇವಾಗ ಇದನ್ನು ಕೂಡ ನಾನು ಅಫರ್ಮೇಶನ್ ಹಾಕತ್ತಿದೆ, ನನ್ಗೆ ಇಂಗ್ಲಿಷ್ ತುಂಬಾ ಈಸಿ, ನನ್ಗೆ ಇಂಗ್ಲಿಷ್ ಬರುತ್ತೆ, ನಂಗೆ ಇಂಗ್ಲಿಷ್ ಬರುತ್ತೆ ಅನ್ನೋದನ್ನು ಕೂಡ. ಏನೋ ಗೊತ್ತಿಲ್ಲ, ನನ್ನೊಳಗೇನೆ ಒಂಥರ ನಾನ್ ಕಲ್ತಿದ್ದೀನಿ, ಏನೋ ಕಲಿತಿದ್ದೀನಿ ಅನ್ನೋ ಫೀಲ್ ಬರ್ತಿತ್ತು ಸರ್ ನನಗೆ. ಆಮೇಲೆ ಇನ್ನೊಂದ್ ಸರ್ ಯೋಗ ನಿದ್ರೆ ಮಾಡ್ತಿದ್ದೆ ಸರ್ ನಾನು ಆ ಟೈಮಲ್ಲಿ. ಯೋಗ ನಿದ್ರೆ ಟೈಮ್ ಮಾಡಿದೆ ಒಂಥರ ಈವ್ನಿಂಗ್ ಮಾರ್ನಿಂಗ್ ಟೈಮ್ ಮಾಡ್ತಿದ್ದೆ ಸರ್. ಅಂದ್ರೆ ನನಗೆ ಬೇಜಾರು ಯಾವಾಗ ಆಗ್ತಿತ್ತು ಆ ಟೈಮ್ ಯೋಗ ನಿದ್ರೆ ಮಾಡ್ತಿದ್ದೆ ಸರ್ ನಾನು. ಓಕೆ, ನೀವು ಅದೊಂದು ಹೇಳಿದ್ರೆ ಯೋಗನಿಂದ. ಆಮೇಲೆ ಇನ್ನೊಂದು ನಿಮ್ಗೆ ನಾ ಏನೇನ್ ಹೇಳಿದ್ನಲ್ಲ, ನೀವು ರಿಸಲ್ಟ್ ಆದ್ಮೇಲೆ ಬಂದ್ಮೇಲೆ ಹೇಳಿದ್ರಿ, ನಮ್ಗೆ ತುಂಬಾ ಜನ ನಿಮ್ಗಿಂತ ಮುಂಚೆ ಜಾಬ್ ಆದವ್ರು ಹೇಳಿದ್ರು, ಅವ್ರಿಗಿಂತ ಮುಂಚೆ ಹೇಳಿದ್ರು. ನಾ ಕ್ಲಾಸ್ ಅಲ್ಲಿ ಹೇಳಿದ್ನ ಕೆಲವರು ಮಾತ್ರ ಸೀರಿಯಸ್ ಆಗಿ ತಗೊಂಡ್ರು, ಅವರು ಸಕ್ಸಸ್ಫುಲ್ ಆದಾಗ ಹೇಳಿದ್ರಲ್ಲ ಬಂದು, ನಾನು ಅದಕ್ಕೆ ಕ್ಲಾಸ್ ಅಲ್ಲಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅದನ್ನ. ಅಟ್ಲೀಸ್ಟ್ 100ಕ್ಕೆ ಒಬ್ರಾದ್ರೂ ಅದನ್ನ ಫಾಲೋ ಮಾಡ್ಲಿ ಅಂತ ಹೇಳಿ. ಈಗಂತೂ ನಮ್ದು ಒಂದು ದೊಡ್ಡ ಸೈನ್ಯನೇ ಇದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ 5 ಗಂಟೆ ಎಲ್ಲ, ಈಗೆಲ್ಲ ಹುಚ್ಚರಿದ್ದಾರೆ ಬಹಳ ಜನ. 4 ಗಂಟೆ 3:30 ಹೇಳೋರಿದ್ದಾರೆ. ಸೊ ಸಾಧನೆ ಹುಚ್ಚು ಹಿಡಿದಿದೆ ಇವರಿಗೆಲ್ಲ. ಇಲ್ಲ ಆಮೇಲೆ ಅದು ಒಂದು ಹೇಳಿ ನೀವು, ಇಂಗ್ಲಿಷ್ ನನಗ್ ಬರ್ತಿಲ್ಲ, ಇಂಗ್ಲಿಷ್ ಈಸ್ ಈಸಿ ಟು ಮೀ ಅಂತೇನೋ ಬರೆದ್ರಿ ಅಂತಲ್ಲ. ಓಕೆ, ಅದು ಒಂದು. ಆಮೇಲೆ ಯೋಗ ನಿದ್ರೆ, ಯಾವಾಗ ಬೇಜಾರಾಗೋದು ಯೋಗ ನಿದ್ರೆ. ಅಲ್ಲಿ ಯಾರೋ ಸ್ಟೂಡೆಂಟ್ ಕೇಳಿದ್ರು, ಸರ್ ನೀವು ಎವರೇಜ್ ಸ್ಟೂಡೆಂಟ್ ಇದ್ರ ಏನು ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ರ ಸ್ಕೂಲ್ ಅಲ್ಲಿ ಅಂತ. ಇಲ್ಲ ಸರ್, ನಾನು ಆವರೇಜ್ ಸ್ಟೂಡೆಂಟ್ ಸರ್ ನಾನು. ಯಾವ ಸ್ಕೂಲ್ ಯಾವ್ದು ಕಾಲೇಜ್ ಯಾವ್ದು? ಸರ್ ನಂದು 1 to 10th ಬಂದು 1 to 12th ಬಂದು ಇಲ್ಲ ಸರ್, HOD ಕೋಟೆ ಗೌರ್ಮೆಂಟ್ ಸ್ಕೂಲು ಕಾಲೇಜು. ಡಿಗ್ರಿ ಕೂಡ ಗೌರ್ಮೆಂಟ್ ಕಾಲೇಜು ಸರ್, ಮೈಸೂರು ಕುವೆಂಪು ನಗರ. ಓಕೆ, ಅಲ್ಲ ಯಾರಾದ್ರೂ ಅವಾಗ ಅಂದಿರ್ಬೋದು, ಅಯ್ಯೋ ಅವ್ನು ಏನೂ ಇರ್ಲಿಲ್ಲ ಲೇ, ಮೊದ್ಲ ಏನೂ ಇರ್ಲಿಲ್ಲ ಅವನು, ಈಗ ನೋಡ ಪೊಲೀಸ್ ಇದು ಆಗ್ಬಿಟ್ಟಿದಾರೆ ಹಂಗೆ ಅಂತ ಮಾತಾಡಿದಾರೆ ಇದನ್ನ? ತುಂಬಾ ಜನ ಮಾತಾಡಿದ್ದಾರೆ. ನಿಮ್ಗೆ ಯಾರಾದ್ರೂ ಹಿಂಗೆ? ನನಗ್ ಜಾಬ್ ಆದ್ಮೇಲೆ ನಮ್ಮ ಮನೆ ಕಟ್ಟಿದೀನಿ ಸರ್, ಅಣ್ಣ ಮದುವೆ ಮಾಡಿದೀನಿ. ಓ ಸೂಪರ್. ನೋಡ್ರಪ್ಪ, ನಿಮ್ಗೆ ವಿಜುವಲೈಸೇಷನ್ ಮಾಡಿಸ್ತೀನಲ್ಲ ಅದ್ರಲ್ಲಿ ಏನೇನ್ ಮನೆ ಕಟ್ಸಿದ್ರಂತ, ನಿಮ್ಗೆ ಒಳ್ಳೆ ಮನೆ ಅಂತ ಅದು ಒಂದು ಹೇಳ್ತೀನಲ್ಲ ವಿಜುವಲೈಸೇಷನ್. ಓಕೆ, ಅಣ್ಣನ್ ಮದುವೆ ಮಾಡ್ಸಿದ್ರಿ, ವೆರಿ ಗುಡ್. ಮತ್ತೆ ಅನ್ಕೊಂಡಿದ್ದೆಲ್ಲವೂ ಕನಸುಗಳು ನನಸಾಗ್ತಿದಾವಲ್ಲ? ಇಲ್ಲ ಸರ್, ಎಲ್ಲ ಆಗ್ತಿದಾವೆ ಸರ್. ನಾ ಏನ್ ಅನ್ಕೊಂಡಿದ್ದೆ ಆ ಟೈಮಲ್ಲಿ ಎಲ್ಲ ಈಗ ಪ್ರತಿಫಲ ಸಿಗ್ತೈತೆ ಸರ್. ಆಮೇಲೆ ಇದು ಒಂದ್ ಹೇಳಿದ್ರಿ, ಏನು MLA ಬಂದು ಸನ್ಮಾನ ಮಾಡಿದ್ರಂತ? ಹಾ ಸರ್, ನಾವು ಜಾಬ್ ಆದಾಗ ಇಲ್ಲಿ ನಮ್ಮ ಲೋಕಲ್ ಪೊಲಿಟಿಷಿಯನ್ಸ್ ಇದಾರಲ್ಲ ಸರ್, ಎಲ್ಲರೂ ಬಂದು ಆಮೇಲೆ ಒಂದು ಸಭೆ ಸಮಾರಂಭಗಳ ಕರೆದಿ, ಆಮೇಲೆ ನಾನು ಓದಿರೋಂತ ಸ್ಕೂಲ್ಗಳಲ್ಲಿ ಚೀಫ್ ಗೆಸ್ಟ್ ಆಗಿ ಎಲ್ಲಾ ಕಡೆ ಕರೆದಿದ್ರು ಸರ್. ಕ್ಷಣ ಒಂಥರ ತುಂಬಾ ಖುಷಿ ಅನ್ಸಿತ್ತು ಸರ್. ವೆರಿ ಗುಡ್. ಈಗ ನಮ್ ಹುಡುಗರೆಲ್ಲ ವಿಜುವಲೈಸೇಷನ್ ಮಾಡ್ತಿದಾರೆ, ಈಗ ನೆಕ್ಸ್ಟ್ ಆಗ್ತಾರೆಲ್ಲ PSI, ಪೊಲೀಸ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮವ್ರೆ ಇರ್ತಾರ ನೋಡ್ರಿ. ಅಲ್ಲಿ ನೋಡ್ರಿ ಯಪ್ಪ ಎಲ್ಲಾ ಕಡೆ ಸ್ಟೂಡೆಂಟ್ಸ್ ಹೇಳೋದು ಸಿಗ್ತಾರ ಅಲ್ಲಿ ನಮ್ ಸ್ಟೂಡೆಂಟ್ಸ್ ಎಲ್ಲ. ಹಾ ಸರ್, ಇವಾಗ ನಮ್ಮಲ್ಲಿ ಇರೋಂತ ಸಿಬ್ಬಂದಿಗಳೆಲ್ಲ ನಿಮ್ ಸ್ಟೂಡೆಂಟ್ ಸರ್. ನಾನು ಎಲ್ಲಾರ್ಗು ಹೇಳೋದೇ ಸರ್, ಕ್ಲಾಸ್ ಕೇಳಿ
ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾವು ಅವಾಗ ಏನ್ ಮಾಡಿದ್ವಿ ಲಾಕ್ಡೌನ್ ಟೈಮ್ ಅಲ್ಲಿ ಅವಾಗ ಕ್ಲಾಸ್ಗಳು ಅಲ್ಲಿಂದ ಹಿಡಿದು ಅವಾಗಿನ ರಿಸಲ್ಟ್, ಅದಕ್ಕೆ ನಾನು ಆನ್ಲೈನ್ ಯಾಕೆ ಜಾಸ್ತಿ ಮಾಡ್ತಿದ್ದೀನಿ ಅಂದ್ರೆ ಆನ್ಲೈನ್ ಅಲ್ಲೇ ರಿಸಲ್ಟ್ ಕೊಡಕ್ಕಾಗತ್ತೆ. ನಂಗೆ ಆಫ್ಲೈನ್ ಅಲ್ಲಿ ನಾವು ನೋಡ್ತೀವಿ, ನಿಮ್ಗೂ ಗೊತ್ತಿದೆ, ನೀವೇ ಹೇಳ್ರಿ, ನೀವು ಕ್ಲಾಸ್ ಕೋಚಿಂಗ್ ಬಂದಾಗ ನಿಮ್ ಅಕ್ಕಪಕ್ಕ ಇದ್ದು ಅವ್ರು ಮಾಡೋದು ನಿಮ್ ಸೀರಿಯಸ್ ಆಗಿ ಫೋಕಸ್ ಮಾಡಕ್ ಆಗ್ತಿತ್ತಾ? ಸರ್ ಅದೇ ಆಫ್ಲೈನ್ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಸರ್. ಅಂದ್ರೆ ನೀವು ಈಗ ನಾನೊಂದು ಕ್ವಶನ್ ಕೇಳಿದ್ರೆ ಬೇರೆಯವ್ರೊಂದು ಕ್ವಶನ್, ಅಂದ್ರೆ ಅಲ್ಲೇ ಸ್ವಲ್ಪ ಒಂಥರ ಟೈಮ್ ವೇಸ್ಟ್ ಆಗುತ್ತೆ. ಡಿಫಿಕಲ್ಟ್. ಬಟ್ ಇದ್ರಲ್ಲಿ ಒನ್ ವೇ ಇರೋದ್ರಿಂದ ಆನ್ಲೈನ್ ಅಲ್ಲಿ ನಾವು ಏನ್ ಕೇಳ್ತೀವಿ ಅದನ್ನ ಬೇಗ ತಲುಪಿಸೋ ಅಂತ ಕೆಲಸ ಆಗುತ್ತೆ ಸರ್ ಇದರಲ್ಲಿ. ಆಮೇಲೆ ನೀವ್ ಹೇಳ್ರಿ, ಮೆಂಟಲ್ ಎಬಿಲಿಟಿ ನಮ್ಗೆ ಮೊದಲು ನಿಮ್ಗೆ ಈಸಿ ಅಂತ ಕೇಳಿದ್ರೆ ಯಾರು, ನೀವು ಮೆಂಟಲ್ ಎಬಿಲಿಟಿ ಹೆಂಗೆ ಇಂಪ್ರೂವ್ ಮಾಡ್ಕೊಂಡ್ರಿ? ಸರ್ ಮೆಂಟಲ್ ಎಬಿಲಿಟಿ ಆ ಟೈಮಲ್ಲಿ 2022ರಲ್ಲಿ ಇದೆ ಸರ್. 4 ಗಂಟೆ ಕ್ಲಾಸ್, ಫ್ರೀ ಕ್ಲಾಸ್ ನಡೀತಿತ್ತು ಸರ್ ಆ ಟೈಮಲ್ಲಿ. ಆ ಫ್ರೀ ಕ್ಲಾಸ್ ಬಿಟ್ರೆ ಇನ್ನೇನು ನೋಡಿಲ್ಲ ಸರ್. ಮೆಂಟಲ್ ಎಬಿಲಿಟಿಗೆ ಡೈಲಿ ಅಟೆಂಡ್ ಮಾಡ್ತಿದ್ದೆ ಸರ್. ಡೈಲಿ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಟೆಂಡ್ ಮಾಡಕ್ ಸ್ಟಾರ್ಟ್ ಆದಾಗ ನಂದು ರ್ಯಾಂಕ್ 2,000, 3,000, 4,000, 700, 800 ಈ ರೀತಿ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಬರ್ತದೆ ಸರ್. ಆಫ್ಟರ್ 3-4 ಮಂತ್ಸ್ ಆಲ್ಮೋಸ್ಟ್ ಟಾಪ್ 50 ಒಳಗೆ ಮತ್ತೆ ತುಂಬಾ ಸಲ ಟಾಪ್ 10, ಟಾಪ್ 1, ಟಾಪ್ 2 ಎಲ್ಲ ಬಂದಿದ್ದೀನಿ ಸರ್ ನಾನು. ವೆರಿ ಗುಡ್. ಅಂದ್ರೆ ಆ ಟಾಪ್ 50 ಬರೋದಕ್ ಕಾರಣನು ಎಲ್ಲೋ ಮಗ್ಗಿ ಅಫರ್ಮೇಶನ್ ಇರ್ಬೋದಾ? ಮಗ್ಗಿ ಸರ್. ನಾವ್ ಮಗ್ಗಿ ಎಷ್ಟು ಚೆನ್ನಾಗಿ ಕಲ್ತಿರ್ತೀವಿ ಅಲ್ಲಿ. ನಾನು ಪೋಲ್ಗಳ ಬರುತ್ತಾರ ಸರ್, ಅಲ್ಲಿ ಪೆನ್ನಿಂಗ್ ಕಲಿ ಗುರುತು ಮಾಡ್ಕೊಂಡಿದ್ದೆ ಸರ್. ಎ ಇದು, ಬಿ ಇದು, ಸಿ ಇದು, ಡಿ ಇದು ಅಂತ. ಅದು ನೀವು ಫೋನ್ ಹಾಕಿದ ತಕ್ಷಣ ಮಗ್ಗಿ ಇದ್ರೆ ಬೇಗ ಬೇಗ ಸಾಲ ಆಗುತ್ತೆ ಸರ್. ಮಗ್ಗಿ ಹಾಕಿದ ತಕ್ಷಣ ನೀವು ಫೋನ್ ಹಾಕುತ್ತೆ. ಹಲೋ ಅಲ್ಲ ಸರ್. ಹಾ. ಸೊ ಅವಾಗ ನನಗೆ ಗೊತ್ತಿದೆ, ಮೊಬೈಲ್ ಅಲ್ಲಿ ನೀವೆಲ್ಲ ಮಾರ್ಕ್ ಮಾಡಿ ಹಿಡ್ಕೊತಿದ್ರು, ಒತ್ಕೊಂಡು ಹಿಡ್ಕೊಂಡ್ಬಿಡ್ತಿದ್ರೆ ಅಂತ. ಲ್ಯಾಪ್ಟಾಪ್ ಅಲ್ಲಿ ನಾವು ಮೊಬೈಲ್ ಅಲ್ಲ ಸರ್ ನಮ್ದು. ಈಗ ನೀವೆಲ್ಲ ಸಾಧಕರಾಗಿದ್ದೀರಿ ಆಯ್ತಾ. ಕೆಲವರು ಈಗ ಏನ್ ಮಾಡ್ತಿದಾರೆ, ಆನ್ಲೈನ್ ಅಲ್ಲಿ ಬೇರೆ ಬೇರೆ ಟೀಚರ್ಸ್ ಬರ್ತಿದಾರೆ, ನೀವೇನು ಮಗ್ಗಿ ಏನು ಬೇಡ, ನಾನ್ ನಿಮ್ಗೆ ಹಂಗೆ ಜಾಬ್ ಮಾಡಿಸ್ತೀನಿ, ಮಗ್ಗಿ ಇಲ್ದೇನೆ ಜಾಬ್ ಮಾಡಿಸ್ತೀನಿ, ಅದಿಲ್ದೇನೆ ಜಾಬ್ ಮಾಡಿಸ್ತೀನಿ, ಹಿಂಗೆ ಸುಮ್ನೆ ಡೋಂಗಿ ತನ ಮಾಡ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಮಗ್ಗಿ ಬರೀಲಿಲ್ಲ ಅಂದ್ರೆ ಜಾಬ್ ಆಗುತ್ತಾ? ಮಗ್ಗಿ ಗೊತ್ತಿಲ್ದೇನೆ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಕ್ ಆಗುತ್ತಾ? ಸಾಧ್ಯನೇ ಇಲ್ಲ ಸರ್. ಅದ್ರಲ್ಲೂ ನಮ್ಮಂತ ರೂರಲ್ ಬ್ಯಾಕ್ ಗ್ರೌಂಡ್ ಹುಡುಗರು ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಹೋಗಿರೋ ಹುಡುಗರು, ಅವರು ಮಗ್ಗಿ ವಿತೌಟ್ ಮಗ್ಗಿ ಏನು ಮಾಡಕ್ಕಾಗಲ್ಲ ಸರ್. ಮಗ್ಗಿನ ಮೇನು. ನಾವ್ ಎಷ್ಟು ಮಗ್ಗಿ ಬರೀತೀವಿ ಅಷ್ಟು ನಮ್ಗೆ. ಆಮೇಲೆ ಇವಾಗ ಮಗ್ಗಿ ಕಲ್ತ್ರೆ ಸರ್ ಇಷ್ಟು ಕೂಡ ನೆನಪಾಗುತ್ತೆ ಸರ್, ಇಸ್ವಿಗಳನ್ನ ನೆನ್ಪಿಟ್ಕೊಳಕ್ಕೆ. ಇಸ್ವಿ ಹೌದು. ನಂಬರ್ಸ್ ಜೊತೆ ನಾವು ಆಟ ಆಡೋದ್ರಿಂದ ನಮ್ಮ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ, ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಸರ್ ಈಗ ಆಟ ಆಡ್ತಿದ್ದಾರೆ, ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ ಜೊತೆಗೆ ಆಟ ಆಡ್ತಿದ್ದಾರೆ ಇವರೆಲ್ಲ. ನೋಡ್ತೀವಿ ಸರ್ ಅದನ್ನೆಲ್ಲ. ನೀವು ಗ್ರೂಪ್ ಹಾಕ್ತಿದ್ರಲ್ಲ ಸರ್, ಅವಾಗ ನೋಡ್ತಾ ಇರ್ತೀನಿ. ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಎಲ್ಲ. ಈಗ ನಮ್ದು ಸಾಮ್ರಾಜ್ಯ ಆಗಿತ್ತು ಅವಾಗ, ನಿಮ್ಗೆ ಗೊತ್ತೈತೆ. ಅವಾಗೇನೋ ನಾವು ಅನ್ಅಕಾಡೆಮಿಲಿ ಎಜುಕೇಟರ್ ಇದ್ವಿ. ಈಗ ಮತ್ತೆ ನಮ್ ಸಾಮ್ರಾಜ್ಯ ಇದ್ದಾಗ, ಇಲ್ಲಿ ನಮ್ದು ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇದ್ದಾಗ ನಮ್ ಹುಡುಗರ್ನ ಹೆಂಗೆ ಜಾಬ್ ಮಾಡಿಸ್ಬೋದು ಹೇಳ? ಓಕೆ. ಆಮೇಲೆ ಎಷ್ಟು ತಾಸು ಓದ್ತಿದ್ರಿ? ಇದಕ್ಕೇನು ಸೊಲ್ಯೂಷನ್? ಸರ್ ನಾನು ಅಂದ್ರೆ ಏನೋ ಟಾರ್ಗೆಟ್ ಅಂತೇನು ಇರ್ತಿರ್ಲಿಲ್ಲ ಸರ್. ಒಟ್ಟಿನಲ್ಲಿ ಅವರೇಜ್ 8 to 9 hours ಓದ್ತಿದ್ದೆ ಸರ್ ನಾನು. ಓಕೆ. ಟಾರ್ಗೆಟ್ ಇಡಕ್ ಹೋಗ್ತಿಲ್ಲ ಸರ್. ಯಾಕಂದ್ರೆ ಟಾರ್ಗೆಟ್ ನಾನು ಫುಲ್ಫಿಲ್ ಆಗದೆ ಇದ್ದಾಗ ಮನ್ಸಿಗೆ ಒಂಥರ ಬೇಜಾರಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದೇ ಹೇಳದಲ್ಲ ಸರ್, ನಾನು ಯೋಗ ನಿದ್ರೆ ಆ ಟೈಮ್ಗೆ ನನಗೆ ಮೂಡಪ್ ಆದಾಗ ಯೋಗ ನಿದ್ರೆ ಮಾಡ್ಕೊತಿದ್ದೆ. ಹಂಗೆ ಇಂಟ್ರೆಸ್ಟ್ ಬಂದ್ರೆ ಅವರೇಜ್ ಒಂದು 8 to 9 ತಾಸು ಓದ್ತಿದ್ದೆ ಸರ್ ನಾನು. ಈಗ ಅದು ಮ್ಯೂಸಿಕ್ ಕೇಳಿದ್ರೆ ನೀವೇ ಮಾಡ್ಕೋತಿದ್ರ ಸೆಲ್ಫ್? ಈಗ ಸ್ವಲ್ಪ ಈಗ ಸೆಟ್ ಮಾಡ್ಕೊತೀನಿ ಸರ್ ಇವಾಗ. ಓಕೆ. ಅದು ಕೇಳಿ 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 ರೂಢ ಆಗ್ಬಿಟ್ಟಿತ್ತ? ಹಾ ಸರ್. ಅದೇ ಹೀಗೆ ಬಿದ್ದು 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 ಕಾಲೇ ಬೆರಳು, 2ನೇ ಬೆರಳು, ಮಧ್ಯದ ಬೆರಳು. ಓಕೆ. ಹಾ. ಇಲ್ಲ, ಅದು ನಮ್ ಸ್ಟೂಡೆಂಟ್ಸ್ ನಾವ್ ಏನ್ ಹೇಳ್ತೀವಿ ಹಂಗ್ ಮಾಡಿದ್ರೆ ಓಕೆ. ಈಗ 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 ನೋಡ್ರಿ ರೊಚ್ಚಿಗೆದ್ದಾರೆ. ಈಗ ನಾಳೆ ಇವತ್ತಿಂದನೇ ಯೋಗ ನಿದ್ರೆ ಸ್ಟಾರ್ಟ್ ಮಾಡ್ತಾರೆ ಇವರು.
ಅದು ಟೆಲಿಗ್ರಾಮ್ ಹಾಕಿದೀನಿ ನೋಡ್ರೋ, ಬೆಳಗ್ಗೆ ಹಾಕಿದೀನಿ. ಇವು ಏನಾಗತ್ತಂದ್ರೆ ನಮ್ ವಿದ್ಯಾರ್ಥಿಗಳಿಗೆ ನಾವು ಸರಿ ದಾರಿ ತೋರಿಸಿ, ಈಗ ಇನ್ನೂ ಕ್ವಿಜ್ ಸ್ಟಾರ್ಟ್ ಮಾಡಿದ್ರೆ ನಾವು ಕ್ವಿಜ್ ಅಟೆಂಡ್ ಮಾಡೋದು, ಅದು ಟೈಮರ್ ಜೊತೆಗೆ 5 ನಿಮಿಷ 5 ಕ್ವಶನ್. ಸ್ಟೂಡೆಂಟ್ಸ್ ಎಷ್ಟೋ ಜನ 2 ನಿಮಿಷದಲ್ಲೂ ಆನ್ಸರ್ ಮಾಡ್ತಾರೆ. ಸೊ ಅದು ಮಾಡಿರೋ ಉದ್ದೇಶ ಏನು, ನಮ್ ಹುಡುಗರು ಕಟ್ ಆಫ್ ಕ್ಲಿಯರ್ ಮಾಡ್ಬೇಕು, ಜಾಸ್ತಿನೇ ಸ್ಕೋರ್ ಮಾಡ್ಬೇಕು ಅನ್ನೋದಕ್ಕೆ. ಸರ್ ಅದು ನಾನು ನೋಡ್ತಾ ಇರ್ತೇನೆ ಸರ್. ಅಂದ್ರೆ ನಾನು ಕರೆಕ್ಟ್ ಆಗಿ ಕ್ಲಾಸ್ ಕೇಳಕ್ ಆಗ್ತಿರಲಿಲ್ಲ ಸರ್ ನಂಗೆ. ಅಂದ್ರೆ ಎಷ್ಟು ಟ್ರೈನಿಂಗ್ ಮುಗಿದು ಒಂದು ಆಲ್ಮೋಸ್ಟ್ 2 ವರ್ಷ ಆಯ್ತು ಸರ್ ಟ್ರೈನಿಂಗ್ ಮುಗಿದು. ಓಕೆ. ಅದರಿಂದ ಕ್ಲಾಸ್ ನ ಕೇಳಕ್ ಆಗಿರಲಿಲ್ಲ ಸರ್. ಇವಾಗಿಂದ ಫ್ರೀ ಆಗಿದ್ದೀನಿ, ಅದಕ್ಕೋಸ್ಕರ ಬೆಳಗ್ಗೆ ಸಬ್ಸ್ಕ್ರಿಪ್ಷನ್ ತಕ್ಕ ಕ್ಲಾಸ್ ಬೆಳಗ್ಗೆಯಿಂದಾನೇ ಕೇಳ್ತಿದ್ದೀನಿ ಸರ್ ನಾನು. ಹೌದಾ, ಯಾಕೆ ಇವತ್ತು ಫ್ರೀನಾ? ಸರ್ ಇವತ್ತು ಫ್ರೀ ಇದೆ, ಇವತ್ತು ಲೀವ್ ಇತ್ತು. ಹಂಗೆ ಒಂದ್ಸಲ ಎಲ್ಲಾನು ರಿವಿಷನ್ ಮಾಡ್ಕೊಳ್ಳೋ ಅಂತ ಬೆಳಗ್ಗೆಯಿಂದ ಕ್ಲಾಸ್ ಕೇಳ್ತಿದ್ದೆ ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ಇನ್ನೊಂದು, ಜಾಬ್ ಆಗೋಕ್ಕಿಂತ ಮುಂಚೆ ಜನ ನಿಮ್ಮನ್ನ ನೋಡೋ ದೃಷ್ಟಿ, ನಿಮ್ಮ ಅಪ್ಪ ಅಮ್ಮನ್ನ, ನಿಮ್ಮ ಅಣ್ಣನ್ನ, ನಿಮ್ಮ ಫ್ಯಾಮಿಲಿನ ನೋಡೋ ರೀತಿ, ನಿಮ್ ಜಾಬ್ ಆದ್ಮೇಲೆ ಜನ ನೋಡೋ ರೀತಿಲಿ ಏನಾದ್ರು ಚೇಂಜಸ್ ಆಗಿದೆನಾ? ತುಂಬಾ ಸರ್. ನಾನು ಜಾಬ್ ಆಗೋ ಮೊದ್ಲು ಒಂಥರ ಜನ ಇವನೇನಾಗ್ತಾನೆ, ಇವನ್ ಯಾರೋ ಅಂತ ಬರೀ ನೆಗೆಟಿವ್ ಇದನ್ನೇ ಅವ್ರು ಹೇಳ್ತಿದ್ರು ಸರ್. ನಾನು ಏನು ಆಗಲ್ಲ, ಅವನೇನಾಗ್ತಾನೆ, ಅವ್ನ ಹಂಗೆ ಹಿಂಗೆ ಅಂದ್ರೆ ರೀತಿ ಮಾಡ್ತಿದ್ರು ಸರ್. ಬಟ್ ಅಟ್ ಪ್ರೆಸೆಂಟ್ ತುಂಬಾ ಸರ್, ಯಾರಾದ್ರೂ ಎಲ್ಲೋದ್ರು ಯಾವ ರೋಡ್ ಹೋದ್ರು ಮಾತಾಡಿಸ್ತಾರೆ ಸರ್. ಹೇಗಿದ್ದೀರಾ, ಯಾವ ಬಂದ್ರಿ, ನನ್ನನ್ನಾಗ್ಲಿ ನಮ್ಮ ಫ್ಯಾಮಿಲಿನಾಗ್ಲಿ ಒಂಥರ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಸಿಕ್ಕಿದಾನ? ಎಲ್ಲಾದ್ರೂ ಫಂಕ್ಷನ್ ಹೋಗ್ತಾರೆ ಅಪ್ಪ ಅಮ್ಮ, ಸೊ ಅವ್ರಿಗೆಲ್ಲ ಹೆಂಗೆ ಜನ ರೆಸ್ಪೆಕ್ಟ್ ಕೊಡ್ತಾರ? ಅಥವಾ ಮೊದ್ಲು ಯಾವ್ದು ಫಂಕ್ಷನ್ ಕರ್ದೇ ಇರೋರು ಈಗ ಮನೆಗೆ ಬಂದೆಲ್ಲ ದೂರ ಸಂಬಂಧಿಗಳೆಲ್ಲ ಬಂದು ಕರೆಯೋ ತರ ಆಗಿದಾನ? ಆಗಿದೆ. ಈ 2 ವರ್ಷದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಆ ರೀತಿ. ಆಗಿದಾವಲ್ಲ, ನೀವು ಅನ್ಕೊಂಡಿರ್ಬೋದು ಮೊದ್ಲು ನಾವ್ ಇದ್ದಾಗ ನಮ್ಗೆ ಏನೋ ಕೇರೆ ಅಂದೇ ಇರೋರು ಇವಾಗ ಇಷ್ಟು ರೆಸ್ಪೆಕ್ಟ್ ಕೊಡ್ತಿದಾರ ಅನ್ನೋದೆಲ್ಲ ಆಗಿದಲ್ಲ? ಹೌದು ಸರ್. ಮೊದ್ಲು ನನ್ಗೆ ಫಂಕ್ಷನ್ ತುಂಬಾ ಹಿಂಜರಿಕೆ ಅನಿಸ್ತಿತ್ತು ಸರ್ ನಂಗೆ. ಇವಾಗ ಒಂದು ಇದೆ ಸರ್, ಒಂದು ಧೈರ್ಯ. ಈಗ ಗತ್ತೆ ಬೇರೆ ಸರ್. ಇವಾಗ ಎಲ್ಲಿಗಾದ್ರೂ ಆರಾಮಾಗಿ ಹೋಗಿ ಬರ್ತೀನಿ ಅನ್ನೋ ಒಂದು ಇದು ಧೈರ್ಯ ಇದೆ. ಓಕೆ, ಈಗ ಯಾರೋ ಕೇಳ್ತಾರೆ ಕರೆಂಟ್ ಅಫೇರ್ಸ್ ಹೇಗೆ ಸ್ಟಡಿ ಮಾಡಿದ್ರಿ ಸರ್? ಸರ್ ಕರೆಂಟ್ ಅಫೇರ್ಸ್ ಕೆಲವ್ರಿಗೆ ಮ್ಯಾಗ್ಝಿನ್ ಓದಿದ್ರೆ ಅರ್ಥ ಆಗುತ್ತೆ, ಇನ್ ಕೆಲವ್ರಿಗೆ ತಾವೇ ಸ್ವಂತ ಬರ್ದು ಓದ್ಕೊಂಡ್ರೆ ಅರ್ಥ ಆಗುತ್ತೆ. ಬಟ್ ನಾನೇನ್ ಮಾಡ್ತಿದ್ದೆ ಅಂದ್ರೆ ಸರ್, ನಾನು ಮ್ಯಾಗ್ಝಿನ್ ಏನು ಓದ್ತಿಲ್ಲ ಸರ್. ಈಗ ಟೆಲಿಗ್ರಾಮ್ ಗ್ರೂಪ್ಗಳು, ನಿಮ್ ಗ್ರೂಪ್ ಅಲ್ಲೂ ಒಂದಷ್ಟು ಕರೆಂಟ್ ಅಫೇರ್ಸ್ ಹಾಕ್ತಿದ್ರು ಮೊದ್ಲು ಬಹಳ ಹಾಕ್ತಿದ್ವಿ. ಹಾ ಸರ್, ಕರೆಂಟ್ ಅಫೇರ್ಸ್. ಈಗ ನಾವು ಒಂದು ಕರೆಂಟ್ ಅಫೇರ್ಸ್ ಹೊಸದೊಂದು ಸ್ಟಾರ್ಟ್ ಮಾಡಿದೀವಿ, IG ಅಕಾಡೆಮಿ ನ್ಯೂಸ್ ಅಂತ. ಇವತ್ತು ಎಲ್ರು ಮಕ್ಕಳ ನೋಡ್ಬೇಕು, ನೀವು ಇವತ್ತೇ ನಾವು ಹಾಕ್ತಿವಿ ಅದನ್ನ. ಅದ್ರದ್ದು ಫೀಡ್ಬ್ಯಾಕ್ ಕೊಡಿ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ನಾವು. ಒಂಥರ ನ್ಯೂಸ್ ರಿಪೋರ್ಟರ್ ತರ ಬಂದು ನಿಮಗೆ ನ್ಯೂಸ್ ಹೇಳ್ತಾರೆ. ಓಕೆ, ಅದು ಮಾಡ್ತೀವಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಫಾಲೋ ಮಾಡ್ತಾ ಇದ್ರಿ. ಓಕೆ, ಮತ್ತೆ ಅಂದ್ರೆ ನಾನೇ ವೆಬ್ಸೈಟ್ಗಳು, ಕೆಲವೊಂದು ವೆಬ್ಸೈಟ್ ಮತ್ತೆ ನ್ಯೂಸ್ ಪೇಪರ್ ಕಟಿಂಗು ಮತ್ತೆ ಹಿಂಗೆ ಗ್ರೂಪ್ ಗಳಲ್ಲಿ ಬಂದಂತ ಒಂದು ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ನೋಟ್ ಮಾಡ್ಕೊಂಡಿದ್ದೆ ಸರ್ ನಾನು. ಬಟ್ ನೋಟ್ ಮಾಡ್ಕೊಂಡು ಅದನ್ನೇ ರಿವಿಷನ್ ಮಾಡ್ತಿದ್ದೆ. ಬೇರೆ ಮ್ಯಾಗ್ಝಿನ್ ಕಡೆ ಏನು ಓದ್ತಿರ್ಲಿಲ್ಲ ಸರ್ ನಾನು. ಓಕೆ, ಅದನ್ನೇ ಏನ್ ಬರ್ದಿದೆ ಅದನ್ನೇ ರಿವಿಷನ್ ಮಾಡ್ಕೊತಿದ್ದೆ ಸರ್ ನಾನು. ಓಕೆ, ವೆರಿ ಗುಡ್. ಆಮೇಲೆ ಎಷ್ಟು ಪೋಸ್ಟ್ ಇದ್ದು, ಎಷ್ಟರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಸರ್? ನಂದು ಆಕ್ಚುಲಿ ಫಸ್ಟ್ PC ಆಗಿದ್ದು ಮೆಡಿಕಲ್ ಅಲ್ಲಿ ಒಂದು ಆಗ್ಲಿಲ್ಲ ಸರ್ ಸ್ಟಾರ್ಟಿಂಗು. PC ಆಗಿತ್ತಾ? ಎಸ್ ಸರ್. ಅಪ್ಪ ಚೆನ್ನಾಗಿ ರೊಚ್ಚಿಗೆ ಓದ್ವಿ ಬಿಡಪ್ಪ ನೀನ್. ಹಂಗಾದ್ರೆ ಅಲ್ಲ, ಅಷ್ಟು ಓದಬೇಕು ಅನ್ನೋ ಜೋಶ್ ಯಾಕೆ ಬರ್ತಿತ್ತು ಸರ್? ಪಾಸಿಟಿವ್ ಮೈಂಡ್ ಸರ್, ಅಫರ್ಮೇಷನ್ ಮಗ್ಗಿ ಅದು ತನಿಖ್ ತಾನೇ ಮಾಡಿಸ್ತಿತ್ತ? ಸರ್ ಈಗ ನಮ್ ಸ್ಟೂಡೆಂಟ್ಸ್ ಕೆಲವರು ಸರ್ ಓದಕ್ ಮನ್ಸೇ ಬರಲ್ಲ ಸರ್, ಓದಬೇಕಾದ್ರೆ ನಿದ್ದೆ ಬರುತ್ತೆ ಸರ್, ಹಂಗಂತಾರೆ. ಏನ್ ಹೇಳ್ಬೇಕು ಅವರಿಗೆ ಸರ್? ಒಂದು ನಮ್ಮನ್ನ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು ಸರ್.
ಅದೊಂದು ಅದಂತೂ 100% ಟ್ರೂ. ನಮ್ಮನ್ನ ನಾವು ಬೇರೆ ಕಂಪೇರ್ ಮಾಡ್ಕೊತಿದೀವಿ ಅಂದ್ರೆ ನಾವು ಅವಾಗಿಂತ ಹಿಂದೆನೆ ಉಳಿತಿದೀವಿ ಅನ್ನೋ ಅರ್ಥ ಸರ್ ನಾವು. ಅಲ್ಲ, ಆಮೇಲೆ ಮನೆಯಲ್ಲಿರೋ ಆ ಕಷ್ಟ ನೆನ್ಸ್ಕೊಂಡ್ರೆ ನಿದ್ದೆನೆ ಬರಲ್ಲ ಅದು. ಹಾ ಸರ್, ಅದೇ ಮೋಟಿವೇಶನ್ ಆಗುತ್ತೆ ಸರ್ ನಮ್ಗೆ. ನಮ್ ಮನೆ ನೆನ್ಸ್ಕೊಂಡ್ರೆ ನಮ್ಗೆ ಅದೇ ಮೋಟಿವೇಶನ್ ಸರ್. ನಮ್ಗೆ ಬೇರೆ ಯಾವ ಮೋಟಿವೇಶನ್ ಬೇಕಾಗಿರಲ್ಲ. ಈಗ ನಿಮ್ಮ ಅಣ್ಣ ಸಾಲ ಮಾಡಿ ನಿಮ್ಗೆ ಕಳ್ಸಿದ್ದ, ಅದು ತಲೆಯಲ್ಲಿ ಇತ್ತ? ಅಯ್ಯೋ ನಮ್ಮ ಅಣ್ಣ ನಮ್ಗೆ ಅಷ್ಟು ಕಷ್ಟಪಟ್ಟು ನಮ್ಗೆ ಕಳ್ಸಿದಾರೆ, ನಾನು ಚೆನ್ನಾಗಿ ಓದ್ಬೇಕು ಅಂತ. ತುಂಬಾ ಸರ್, ಯಾಕಂದ್ರೆ ನನ್ಗ ಪ್ರತಿ ಸಲ ಅಮೌಂಟ್ ಹಾಕಿದಾಗ್ಲೂ ಅಣ್ಣ ಫೋನ್ ಮಾಡೋರು ಸರ್ ನಂಗೆ, ಅಮೌಂಟ್ ಹಾಕಿದೀನಿ ನೋಡಪ್ಪ ಅಂತ. ಆ ಅಮೌಂಟ್ ಒಂದ್ 3 ದಿನಕ್ಕೆ ಖಾಲಿ ಹೋಗ್ತಿತ್ತು ಸರ್ ನನಗೆ. ಈ ರೂಮ್ ರೆಂಟು, ಮೆಸ್ಸು ಮತ್ತೆ ಲೈಬ್ರರಿ ಫೀಸ್ ಅನ್ಕೊಂಡು. ಓಕೆ, 3 ದಿನಕ್ಕೆ? ಹಾ ಸರ್, ಅಟ್ಲೀಸ್ಟ್ ಎಕ್ಸ್ಟ್ರಾ ನಮ್ಗೆ ಎಕ್ಸ್ಪೆನ್ಸ್ಗೂ ಇರ್ಲಿಲ್ಲ ಸರ್ ನಂಗೆ. ಅಂದ್ರೆ ನಾನು ಏನಾದ್ರು ತಿನ್ಬೇಕು, ಏನಾದ್ರು ಪರ್ಚೇಸ್ ಮಾಡ್ಕೋಬೇಕು ಅನ್ನೋದಕ್ಕೂ ಅಮೌಂಟ್ ಉಳಿತಿರ್ಲಿಲ್ಲ ಸರ್ ಆ ಟೈಮಲ್ಲಿ. ಓಕೆ. ಹಾ, ಎಷ್ಟೋ ಸಲ ಕಣ್ಣೀರ್ ಕೂಡ ಬರ್ತಿತ್ತು ಸರ್ ನಂಗೆ ಅವಾಗ ಆ ಟೈಮಲ್ಲಿ. ನನಗೂ ನಾನೇ ಅನ್ಕೋತಿದ್ದೆ ಸರ್, ಇಲ್ಲ ಇದೆಲ್ಲ ಇನ್ನೊಂದ್ ಸ್ವಲ್ಪ ದಿನ ಆಗ್ತೀಯ ನೋಡು, ಇನ್ನೊಂದ್ ಸ್ವಲ್ಪ ದಿನ ನೀವಾಗ ಏನ್ ಅನುಭವಿಸ್ತಿದ್ಯಾ ಅದನ್ನ ಆಪೋಸಿಟ್ ಆಗಿ ಆಗುತ್ತೆ ಅಂತ ನನಗ್ ನಾನೇ ಮುಂದ್ಸಲಿ ಫೀಲ್ ಮಾಡ್ತಿದ್ದೆ ಸರ್ ನನಗೆ. ಖಾಲಿ ಜೇಬು ಹಸಿದ ಹೊಟ್ಟೆ ಕಲಿಸೋಷ್ಟು ಯಾವ ಯೂನಿವರ್ಸಿಟಿನೂ ಕಲಿಸೋದಿಲ್ಲ ಅಂತಾರೆ. ಸರ್, ಸೊ ಅವಾಗ ಒಂದೇನೋ ಅಂದ್ರೆ ನೀವು ಈಗ ಈಗ ಬೇಕಾದ್ರೆ ದುಡ್ಡಿದೆ, ಏನ್ ಬೇಕಾದ್ರೂ ತಗೋಬಹುದು ನೀವು. ಒಂದ್ ಅದೇ ಈಗ ರೀಸೆಂಟ್ ಆಗಿ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಯಾವ್ದೋ ನೋಡಿದೆ ಸರ್ ನಾನು. ನಮ್ಮ ಹತ್ರ ದುಡ್ಡಿಲ್ದೆ ಇದ್ದಾಗ ಒಂದ್ ಹೋಟೆಲ್ ಹೋದ್ರೆ ಅದ್ರ ದುಡ್ಡು ಅಮೌಂಟ್ ಎಷ್ಟು ಅಂತ ಕೇಳ್ಬಿಟ್ಟು ತಿಂತೀವಿ. ಬಟ್ ನಮ್ಮ ಹತ್ರ ಒಂದ್ ಅಮೌಂಟ್ ಅನ್ನೋದು ಇದ್ದಾಗ ನಾವು ಒಂದ್ ಲೆವೆಲ್ ಹೋದಾಗ ನಾವು ಫಸ್ಟ್ ಊಟನ ತಿಂದು ಆಮೇಲೆ ಅದ್ರ ರೇಟ್ ಎಷ್ಟು ಅಂತ ಕೇಳ್ತೀವಿ ಅಂತ ರೀಸೆಂಟ್ ಆಗಿ ಒಂದ್ 3 ದಿನ ನೋಡಿದೆ ಸರ್ ನಾನು. ಬಟ್ ನನ್ಗೆ ಈಗ ಅವಾಗ ನಾನು ಧಾರವಾಡಲ್ಲಿ ಯಾವ ರೀತಿ ಇತ್ತು, ಈಗ ಅದ್ರ ಆಪೋಸಿಟ್ ಇದೆ ಸರ್. ನಂಗೆ ಒಟ್ ನನಗೆ ಅನ್ವಯಿಸುತ್ತೆ ಅನ್ನೋ ರೀತಿ ಅನ್ಸುತ್ತೆ ಸರ್. ಎಲ್ಲಾ ಸಾಧಕರು ಅದನ್ನ ಅನುಭವಿಸಿರ್ತಾರೆ. ನಿಮಗೂ ಆ ಟೈಮಲ್ಲಿ ಎಲ್ಲೋ ಒಂಥರ ಅನ್ನಿಸ್ತಿರ್ತ, ಅಯ್ಯೋ ನಂದು ಆಗ್ಲಿಲ್ಲ ಅಂದ್ರೆ ಹೆಂಗಪ್ಪ ಅನ್ನೋದು? ಆಗ್ಲಿಲ್ಲ ಅಂದ್ರೆ ಹೆಂಗಂತ ಬಟ್ ಅನಿಸ್ತಿದ್ದು ಸರ್. ಬಟ್ ಹೇಳಿದ್ನಲ್ಲ ಸರ್, ಪಾಸಿಟಿವ್ ಆಗಿ ಇದ್ದೆ ಸರ್ ನಾನು. ಯಾವತ್ತೂ ನಾನು ನೆಗೆಟಿವಿಟಿಗೆ ನಾನು ಬಿಟ್ಕೊಳ್ಳೇ ಇಲ್ಲ ಸರ್. ನಾನು ಆಗ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲ ನಾನು ಆಗೇ ಆಗ್ತೀನಿ ಅಂತ ಪಣನೇ ತೊಟ್ಟಿದೆ ಸರ್ ನಾನು. ನೋಡಿ ಈಗ ಇವ್ರಿಗೆ ನೆಗೆಟಿವ್ ಥಾಟ್ಸ್ ಬಂದಿಲ್ಲ ಅಂತಲ್ಲ, ನೆಗೆಟಿವ್ ಥಾಟ್ಸ್ ಬಂದಿದೆ. ಬಟ್ ಅದು ಸೆಲ್ಫ್ ಟಾಕ್ ಮಾಡ್ಬಿಡೋರು. ನೀವ್ ಅವಾಗ ನಿಮ್ ಜೊತೆ ನೀವು ಮಾತಾಡ್ಕೊಂಡ್ಬಿಡ್ತಿದ್ರಲ್ಲ, ಸೆಲ್ಫ್ ಟಾಕ್, ನಂದು ಆಗುತ್ತೆ, ನಾ ಮಾಡ್ತೀನಿ, ಸಾಧಿಸ್ತೀನಿ ಅಂತ. ಅದು ಪ್ರತಿಯೊಬ್ಬರಿಗೂ ಬರುತ್ತೆ ನೋಡ್ರಿ. ನಿಮ್ಗಂತಲ್ಲ, ಎಂತ ಪಾಸಿಟಿವ್ ಅಂದ್ರೂ ಅವ್ರಿಗೆ ನೆಗೆಟಿವ್ ಬಂದೇ ಬರುತ್ತೆ. ಆದ್ರೆ ನಮ್ಮ ಮೈಂಡ್ ಅದು ಒಂದು ಪುಕ್ಲ ಇರುತ್ತಲ್ಲ, ಅದಕ್ಕೆ ಹೇಳ್ಬೇಕು ನಾವು, ಇಲ್ಲ ಆಲ್ ಈಸ್ ವೆಲ್, ಎಲ್ಲ ಚೆನ್ನಾಗತ್ತೆ ಅಂತ ಹೇಳಿ. ಓಕೆ, ಮತ್ತೆ ಮಕ್ಳಿಗೆ ಏನ್ ಸಜೆಸ್ಟ್ ಮಾಡ್ತೀರಿ? ಅದೇ ಯಾವತ್ತು ಇದು ಏನಪ್ಪಾ ನೆಗೆಟಿವಿಟಿಗೆ ದಾರಿ ಮಾಡ್ಕೊಡ್ಬೇಡಿ. ಒಂದು ನೀವ್ ಏನ್ ಓದ್ತೀರಾ ಅದೇ ಬುಕ್ಸ್ ಅನ್ನ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಹೇಳಿ. ಕರೆಂಟ್ ಅಫೇರ್ಸ್, ಮೆಂಟಲ್ ಅಬಿಲಿಟಿನ ಅಪ್ ಟು ಡೇಟ್ ಇಟ್ಕೊಳ್ಳಿ. ಇವ್ರು ಏನ್ ಮಾಡ್ತಾರ ಅಂದ್ರೆ ಮೆಂಟಲ್ ಅಬಿಲಿಟಿನ ಲಾಸ್ಟ್ 15 ದಿನ ಇಟ್ಕೋತಾರ. ನೀವು ಸಾಲ್ವ್ ಮಾಡುವಂತದ್ ಬರುತ್ತ. ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಸ್ಟೂಡೆಂಟ್ಸ್ ಹೆಂಗಂದ್ರೆ ಅವ್ರ ಕಡೆ ಅವ್ರು ಏನ್ ಅನ್ಕೊಂಡಿದ್ದಾರೆ, ಈಗ ನಾನು ಈ ಕ್ವಶನ್ ಸಾಲ್ವ್ ಮಾಡ್ತಾರೆ, ಇದೇ ಕ್ವಶನೇ ಬರುತ್ತೆ ಅಂತ. ಇವ್ರಿಗೆ ಸ್ಕಿಲ್ ಬೆಳೆಸ್ಕೊಡ್ರಿ. ನಾನು ಕ್ವಿಜ್ ಕೊಟ್ಟಿದ್ದೀನಿ, ಕ್ವಶನ್ ಸಾಲ್ವ್ ಮಾಡಿ, ನಾವು ಸ್ಕಿಲ್ ಬೆಳೆಸ್ಕೊಡ್ತೀವಿ. ಇವರು ಅಲ್ಲಿ ಥಿಂಕ್ ಮಾಡಿ ಸಾಲ್ವ್ ಮಾಡ್ಬೇಕು ಸರ್. ಅದೇ ನೀವು ಆ ಟೈಮಲ್ಲಿ ನಮಗೆ ಒಂದು ಏನ್ ಹೇಳಿದ್ವಿ ಅಂದ್ರೆ, ಯಾವತ್ತು ಮೆಂಟಲ್ ಅಬಿಲಿಟಿನ ಲಾಸ್ಟ್ ಅಂದ್ರೆ ನಾನು ಎಕ್ಸಾಮ್ ದಿನ ಹೇಳ್ತಾರ ಸರ್ ಇದು. ನಾನು ಎಲ್ಲ ತುಂಬಾ ಹುಡುಗರು ಏನ್ ಮಾಡ್ತಾರ ಸರ್, ಎಕ್ಸಾಮ್ ಅಲ್ಲಿ ಫಸ್ಟ್ ಎಲ್ಲಾನು ಹಾಕ್ಬಿಟ್ಟು ಮೆಂಟಲ್ ಅಬಿಲಿಟಿ ಲಾಸ್ಟ್ ಗೆ ಹಾಕಕ್ಕೆ ನೋಡ್ತಾ ಇರ್ತಾರೆ, ಲಾಸ್ಟ್ ಗೆ ಟಿಕ್ ಮಾಡೋಕೆ. ಬಟ್ ನನ್ ಸಜೆಷನ್ ಏನಂದ್ರೆ ಮೆಂಟಲ್ ಅಬಿಲಿಟಿನ ಮಿಡಲ್ ಟೈಮ್ ಅಲ್ಲಿ ತಗೊಂಡ್ರೆ ಬೆಟರ್
ಕೊಟ್ರು ಸರ್ ನಮ್ಗೆ. ಪೂರಾ ಗೊತ್ತಿರೋ ಆನ್ಸರ್ ನಮ್ಗೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಮೆಂಟಲ್ ಅಬಿಲಿಟಿ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ ಸರ್. ಆಮೇಲೆ ನಮ್ಮ ಯಾವ್ದೇ ಎಕ್ಸಾಮ್ ಆದ್ರೂ ಮೆಂಟಲ್ ಅಬಿಲಿಟಿನ ಸರ್ ನಮ್ಗೆ ಡಿಸೈಡರ್. ನಮ್ ಕಟ್ ಆಫ್ ನಮ್ದು ಲಿಸ್ಟ್ ಅಲ್ಲಿ ಹೆಸರು ಕೊಡ್ಬೇಕಂದ್ರೆ ಮೆಂಟಲ್ ಅಬಿಲಿಟಿ ಮಾತ್ರ ಸರ್. ಸೊ ಎಲ್ಲಾರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, GK ದಲ್ಲಿ ಸ್ಕೋರ್ ಮಾಡೇ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಯಾರು ಮೆಂಟಲ್ ಅಬಿಲಿಟಿ ಮಾಡ್ತಾರೆ ಅದು ಕಡಿಮೆ ಸಮಯದಲ್ಲಿ ಜಾಸ್ತಿ ಸ್ಕೋರ್ ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ, ಅವ್ರದ್ದೇ ಕ್ಲಿಯರ್ ಆಗುತ್ತೆ. PSI 545 ದಲ್ಲಿ ಅವರು ಮಾಲಾಶ್ರೀ ಅಂತ ಸ್ಟೂಡೆಂಟ್, ಅವರು ಅವ್ರು ಹೇಳಿದ್ದೆ ಸರ್, ಸ್ಟಾರ್ಟಿಂಗ್ 20 ನಿಮಿಷ ನಾ ಮೆಂಟಲ್ ಅಬಿಲಿಟಿ ಹಿಡ್ಕೊಂಡಿದ್ದೆ ಸರ್, ಆ ಮೆಂಟಲ್ ಅಬಿಲಿಟಿನೇ ನಂದು ಜಾಬ್ ಆಗೋದಕ್ಕೆ ಕಾರಣ ಆಯ್ತು ಅಂತ. ಸ್ಟಾರ್ಟಿಂಗ್ ಅವ್ರು ಮೆಂಟಲ್ ಅಬಿಲಿಟಿನ ಟಚ್ ಮಾಡಿದ್ದಾರೆ. ನಾನು ನಮ್ಮ ಎಕ್ಸಾಮ್ ಅಲ್ಲೂ ಕೂಡ ಮೆಂಟಲ್ ಅಬಿಲಿಟಿಗೆ 16 ಸಾಲ್ವ್ ಮಾಡಿದ್ದೆ ಸರ್. ನಾನು ರೈಟ್ ಆನ್ಸರ್ ಮಾಡಿದೆ. ಈಗ ಅದು ಒಂದು ಹೇಳಿ, ನಿಮ್ದು ಎಕ್ಸಾಮ್ ಯಾವಾಗ ಆಗಿತ್ತು, ಏನಂತ ಯಾವ ಇಯರ್ ಆಗಿತ್ತು ಸರ್? ಎಕ್ಸಾಮ್ 2000 ಆಕ್ಚುಲಿ ನನ್ ಬಂದು PSI KSSF ಸರ್ ನಂದು. ಓಕೆ, PSI KSISF. ಓಕೆ, ಅಂದ್ರೆ ಟೋಟಲ್ ಮತ್ತೆ KSRP PSI ಕೂಡ ಅವಾಗಲೇ ಆಗಿದ್ದು ಸರ್ ನಂದು. ಟೈಮಲ್ಲಿ ನೋಟಿಫಿಕೇಶನ್ ಕೂಡ ಸೇಮ್ ಟೈಮಲ್ಲಿ ಆಗಿದ್ದು ಸರ್. ಅವೆಲ್ಲ 2022 ಜನವರಿಯಲ್ಲಿ ನೋಟಿಫಿಕೇಶನ್ ಆಗಿತ್ತು ಸರ್. ಅದು ಎಷ್ಟು ಆಮೇಲೆ ನನಗೊಂದು ಅದೃಷ್ಟ ಏನ್ ಸರ್ ಅಂದ್ರೆ, ಆಗ್ತಾನೆ ನಂಗೆ 21 ವರ್ಷ ಆಗಿತ್ತು ಸರ್. ಎಷ್ಟೋ ನನ್ನ ಫ್ರೆಂಡ್ಸ್ಗಳಿಗೆ ಅವಕಾಶ ಸಿಗ್ಲಿಲ್ಲ ನಮ್ ಜೊತೆ ಓದೋರ್ಗೆ. 21 ಏಜ್ ಅಷ್ಟೇನಾ? ನಾನು ಅಪ್ಲಿಕೇಶನ್ ಹಾಕಿದಾಗ ನಮ್ಗೆ 21 ವರ್ಷ 10 ದಿನ ಆಗಿತ್ತು ಸರ್. ಅವಾಗ ತಾನೇ ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಅದಾದ ಒಂದು ಜನವರಿಗೆ ಮತ್ತೆ ಎಕ್ಸಾಮ್ ಮಾಡಿದೆ ಸರ್, 2023 ಜನವರಿ. ಮತ್ತೆ ಮಾರ್ಚ್ 25ರಲ್ಲಿ ರಿಸಲ್ಟ್ ಬಂತು ಸರ್. ಓಕೆ, ಮಾರ್ಚ್ ಯಾವಾಗ? 23 ಸರ್. ಓಕೆ ಓಕೆ, ರಿಸಲ್ಟ್. ಓಕೆ ಓಕೆ, ನೀವು ನಮ್ಮನ್ನು ಭೇಟಿ ಆಗಿದ್ದು ಇದೆ 23 ಅಲ್ಲ? ಸರ್ ನಾನು ನಿಮ್ನ ಭೇಟಿ ಆಗಿದ್ದು 25ಕ್ಕೆ ರಿಸಲ್ಟ್ ಬಂತು. ನಾನು ನಿಮ್ಗೆ ಭೇಟಿ ಆಗಿದ್ದು 28ಕ್ಕೆ ಭೇಟಿ ಆಗುತ್ತೆ ಸರ್ ನಿಮ್ನ. ಓಕೆ, ಅಂದ್ರೆ ಮಾರ್ಚ್ 25 28ಕ್ಕೆ ಭೇಟಿ. ಓಕೆ ಓಕೆ, ಅವಾಗ ಎಲ್ಲಿದ್ರು? ಊರಲ್ಲಿದ್ರ ಎಲ್ಲಿದ್ರ? ಅವಾಗ ಫ್ರೀ ಕೋಚಿಂಗ್ ಮಾಡ್ತಿದ್ದೆ ಸರ್. ಅಂದ್ರೆ ಗೌರ್ಮೆಂಟ್ ಫ್ರೀ ಕೋಚಿಂಗ್ ನಡೆಸುತ್ತೆ ಸರ್ UPSC. ಹೌದು, ಅದ್ರಲ್ಲಿ ಸೆಲೆಕ್ಟ್ ಆಗಿ ಬೆಂಗಳೂರಲ್ಲಿ ಇದೆ ಸರ್ ನಾನು ಅವಾಗ. ಓಕೆ, ಮನೇಲಿ ಸೆಲೆಕ್ಟ್ ಆಗಿದೆ ಅಂದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ಮನೆಯವ್ರದ್ದು? ಅವರು ಅಂದ್ರೆ ಅದು ನನಗೂ ಹೇಳಕ್ ಒಂಥರ ಇದು ಸರ್. ಅವರು ತುಂಬಾ ಅಳ್ತಿದ್ರು ಸರ್ ಆ ಟೈಮಲ್ಲಿ. ಓಕೆ, ನಾ ಯಾಕಂದ್ರೆ ಬೆಳಗ್ಗೆ ಇದನ್ನ ಮಾಡಿಸ್ತೀನಿ ನಾನು. ಓಕೆ, ಹೇಳಿ ಹೇಳಿ ಹೇಳಿ. ನನ್ಗ ಯಾಕಂದ್ರೆ ನಾನು ಮಾಡ್ಸೋದಕ್ಕೂ ನಿಮ್ದು ಎಲ್ಲದು ಮ್ಯಾಚ್ ಆಗ್ತಾ ಇದೆ. ಯಾಕೆ ಆಳ್ತಾ ಇದ್ರು? ಸ್ಟಾರ್ಟಿಂಗ್ ನನ್ ಕಾಲೇ ಅದು ನಾನು 7ವರೆಲ್ಲ ರಿಸಲ್ಟ್ ಬಂತು ಸರ್. ನಾನು ಅವಾಗ ಕ್ಲಾಸ್ ಅಲ್ಲಿ ಕೂತಿದ್ದೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಮುಂದ 50ರಿಂದ 60 ಕಾಲ್ ಬಂದ ಸರ್ ನಂಗೆ. ಅವತ್ತು ನನ್ ಜೋಬಲ್ಲಿತ್ತು ಮೊಬೈಲು. ಏನಾಯ್ತು ಕಾಲ್ ಬರ್ತಾವೆ ಅಂತ ನಂಗೆ ಗೊತ್ತಿಲ್ಲ ಸರ್. ನಂಗೆ ರಿಸಲ್ಟ್ ಬಿಟ್ಟವ್ರೆ ಅವತ್ತು ಅಂತ. ಹೊರಗ್ ಬಂದು ನೋಡ್ದೆ, ಫುಲ್ ಕಾಲ್ ಎಲ್ಲ ಧಾರವಾಡ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟಾರೆ ಸರ್ ನನಗೆ. ಓಕೆ, ಆಯ್ತು ಅಂತ ನಾನ್ ಕಾಲ್ ಮಾಡಿ ಕೇಳ್ದೆ. PSI ಆಗಿ ಕೊಡ ಅಂದ್ಬಿಟ್ಟು ಎಲ್ಲ ಸ್ಟೇಟಸ್ ಇಟ್ಬಿಟ್ಟಾರ ಸರ್. ನನ್ಗೆ ಟೈಮಲ್ಲಿ ನಂಬಕ್ ಆಗ್ತಿಲ್ಲ ಸರ್ ನಂಗೆ. ಆಗಿದ್ದು 1 ನಿಮಿಷಕ್ಕೆ ನಮ್ಮ ಅಣ್ಣನ್ ಕಾಲ್ ಮಾಡಿದೆ ಸರ್. ಅಣ್ಣ ಹಿಂಗ್ ಆಗೈತೆ, ಜಾಬ್ ನಂದು PSI ಆಗೈತೆ ಅಂತ. ಓಕೆ, ನಮ್ಮ ಅಣ್ಣನು ತುಂಬಾ ಹತ್ರ ಸರ್ ಆ ಟೈಮಲ್ಲಿ. ಅಣ್ಣನ್ ಮಾತ್ರ ನಾನು ಬೆಳಗ್ಗೆ ವಿಜುವಲೈಸೇಷನ್ ಮಾಡಿಸ್ತೀನಿ ಇದನ್ನ. ಯಾಕೋ ಅದು ಮ್ಯಾಚ್ ಆಗ್ತಿದೆ. ಓಕೆ, ಆಮೇಲೆ ಅಣ್ಣನು ಅಥವಾ ಏನಾಯ್ತು? ಯಾಕೆ ಅಳೋದಕ್ಕೆ ಕಾರಣ ಏನು? ಅಳೋದಕ್ಕೆ ಕಾರಣ ಅಂದ್ರೆ ಒಂದು ಅವರು ಫಸ್ಟ್ ಆಫ್ ಆಲ್ ನನ್ನ ಓದ್ಸಕ್ ಅವರೇ ಸರ್ ಮೇನ್ ರೀಸನ್. ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟೊಂದು ಅಂದ್ರೆ ಅವ್ರು ಓದಿಲ್ಲ ಸರ್. ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಇನ್ಫಾರ್ಮೇಶನ್. ಅದನ್ನ ಯಾವ ರೀತಿ ಬಟ್ ನಮ್ಮ ಅಣ್ಣಂಗೆ ಓದೋ ಟೈಮಲ್ಲಿ ಹೆಲ್ಪ್ ಮಾಡೋರು ಯಾರು ಇರಲಿಲ್ಲ ಸರ್. ಬಟ್ ಅವರು ನನ್ಗಾದ್ರೂ ಹೆಲ್ಪ್ ಮಾಡೋರಿಲ್ಲ, ನನ್ನ ತಮ್ಮನಿಗಾದ್ರೂ ಹೆಲ್ಪ್ ಮಾಡೋ ಅಂತ ನನ್ಗೆ ಅವಾಗಿಂದನೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ರು ಸರ್ ನಂಗೆ. ಹಾಲ ಎಲ್ಲ ಮಾಡಿ ಅದಕ್ಕೋಸ್ಕರ ಅವತ್ತು ಹೇಳಿದಾಗ ತುಂಬಾ ಹತ್ರ ಸರ್ ಅದು. ಅಂದ್ರೆ ಎಲ್ಲೋ ಒಂದು ಅವ್ರಿಗೆ ಅನ್ಸಿರ್ಬೋದಲ್ಲ, ಓಕೆ ಇನ್ಮೇಲಾದ್ರೂ ನಮ್ದೆಲ್ಲ ಏನೋ
ನೋವು ದುಃಖ ಎಲ್ಲ ಹೋಗ್ಬಿಡುತ್ತೆ, ಇನ್ಮೇಲೆ ನಾವೆಲ್ಲ ಸಂತೋಷವಾಗಿರ್ಬೋದು ಬದುಕ್ಬೋದು ಅನ್ನೋದೆಲ್ಲ ಒಂದು ನಂಬಿಕೆ ಬಂತಲ್ಲ ಅವ್ರಿಗೆ. ಹಾ ಸರ್. ಯಾಕಂದ್ರೆ ಅದೇ ಅದೇ ಒಂದು ಏನೋ BPL ಕಾರ್ಡ್ ಅಲ್ಲಿ ಇದ್ದು ಅದೇ ಕಷ್ಟದ ಪರಿಸ್ಥಿತಿ ಎಲ್ಲ ನಾವು ಏನು ಗೊತ್ತಾ, ನಾವು ಬೇರೆಯವ್ರ ತರ ಎಂಜಾಯ್ ಮಾಡಕ್ ಆಗಲ್ಲ, ಮನೇಲಿ ವಸ್ತುಗಳನ್ನ ತರಕ್ ಆಗಲ್ಲ, ಬೇರೆಯವ್ರು ದುಡ್ಡು ಖರ್ಚು ಮಾಡಿದ್ರೆ ನಮ್ ಕಡೆ ಆಗಲ್ಲ. ಬಟ್ ಸಡನ್ ಆಗಿ ಈ ತರ ನಮ್ಮ ಮನೇಲೂ ಒಂದು ಹೊಸದು ಒಂಥರ ದೀಪಾವಳಿ ಬರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರ್ಲಿಲ್ಲ. ನಿಮ್ಮಿಂದ ಮನೆ ವಾತಾವರಣನೇ ಚೇಂಜ್ ಆಯ್ತು. ಎಸ್ ಸರ್. ಓಕೆ, ನಾ ವಿಜುವಲೇಷನ್ ಇದೇ ಮಾಡಿಸ್ತಿದ್ದೀನಿ. ಯಾಕಂದ್ರೆ ಈ ತರ ವಿಜುವಲೇಷನ್ ಮಾಡಿದಾಗ ಏನಾಗುತ್ತೆ, ಆ ಮನಸ್ಸು ಅದನ್ನ ನಂಬಿಸ್ಬೇಕು. ಅದನ್ನ ನಂಬಿಸಿದ್ರೆ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ಬೆಳಗ್ಗೆ ನಮ್ಗೆ ಅದು ಹೇಳುತ್ತೆ ಸರ್ ಮನ್ಸು, ನೀನ್ ಅದನ್ನ ಮಾಡ್ಬೇಡ ಅದ್ ನಮ್ಗೆ ತಪ್ಪದಾರಿನೇ ತೋರಿಸುತ್ತೆ ಸರ್ ನಮ್ಗೆ ಆ ಟೈಮಲ್ಲಿ. ನೋಡಿ, ಒಬ್ರು ಮೆಸೇಜ್ ಮಾಡಿದಾರೆ ನೋಡಿ, ಸರ್ ಅವ್ರ ಅಣ್ಣ ಫೋಟೋ ಹಾಕಿ ಸರ್, ಇದ್ರೆ ನಿಜವಾದ ಸಾಧಕ ಅವರು ಸರ್. ನೋಡಿ, ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿದ್ದಾರೆ. ಹೇಳಿ, ಏನೋ ಹೇಳ್ತಾ ಇದ್ರಿ. ಅದೇ ಸರ್, ಆ ಟೈಮಲ್ಲಿ ನಮ್ ಮನ್ಸು ಏನ್ ಮಾಡ್ತಾ ಇರುತ್ತೆ, ನಾವು ಪಾಸಿಟಿವ್ ಹೋದ್ರೆ ನೆಗೆಟಿವ್ ಕಡೆ ಸೆಳಿತಾ ಇರುತ್ತೆ ಸರ್ ನನ್ನ. ಅದೇನ್ ಓದ್ತೀಯ ನೋಡೋರು, ಅದೇನ್ ಬಿಡ್ತೀಯ ಅಂತ. ನಾವು ಅದಕ್ಕ ನಾವು ಟ್ರ್ಯಾಪ್ ಮಾಡ್ಬೇಕು ಸರ್. ನಾವು ಅದನ್ನ ಟ್ರ್ಯಾಪ್ ಮಾಡಿದ್ರೆ ಅದೇ ಆಟೋಮೆಟಿಕ್ ನಮ್ ಕಡೆ ತಿರ್ಕೊಳುತ್ತೆ ಸರ್. ಇವನು ಇಲ್ಲ, ಇನ್ನು ಯಾಕ ನನ್ ಮಾತು ಕೇಳ್ತಿಲ್ಲ, ನಾನೇ ಒಂದು ಮಾತು ಕೇಳ್ಬೇಕು ಅನ್ನೋ. ವೆರಿ ಗುಡ್. ಇದೇನ್ ಮಾತು ಹೇಳಿದ್ರಲ್ಲ, ಸೂಪರ್. ನಾವು ನಮ್ಮ ಮೈಂಡ್ ಗುಲಾಮ ಆಗ್ಬಾರ್ದು. ಅದಕ್ಕೆ ನಾನು ಹೇಳೋದು, ನಾವು ನಮ್ಮ ಯೋಚನೆಗಳ ಮಾಲೀಕ ಅಂತ, ನಮ್ಮ ಮನಸ್ಸಿನ ಮಾಲೀಕ ಆಗ್ಬೇಕು. ಅದ್ರ ಮಾತು ಕೇಳ್ತಾ ಹೋದ್ರೆ ಈಗೇನ್ ಹೇಳುತ್ತೆ, ಸಾಕ್ ಬೇಜಾರಾಗಿದೆ ರೀಲ್ಸ್ ನೋಡೋಣ ಅಂತ. ಅದ್ ಹೇಳಿದ ತಕ್ಷಣ ನಾವೇನಾದ್ರು ಅದ್ರ ಮಾತು ಕೇಳಿದ್ರೆ ನೆಕ್ಸ್ಟ್ ಮತ್ತೆ ಬೇಕು ಇನ್ನೂ ಬೇಕು ಅಂತ ಹಠ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇಲ್ಲ, ನಾವು ಓದ್ಬೇಕಂದ್ರೆ ಅಷ್ಟೇ. ಅವಾಗ ಮನಸ್ಸು, ನೀವ್ ಹೇಳಿದ್ರಲ್ಲ ಈಗ, ನಮ್ ಮಾತು ಕೇಳಲ್ಲ ಇವನು, ನಾನೇ ಗುಲಾಮ ಆಗ್ಬಿಡೋಣ ಅಂತ ಗುಲಾಮ ಆಗ್ಬಿಡುತ್ತೆ. ಅದೇ ಸರ್, ಅದ್ ಯಾವಾಗ ಆ ರೀತಿ ಮೈಂಡ್ ಸೆಟ್ ಬರುತ್ತೆ ಅವತ್ತೇ ಕರೆಕ್ಟ್ ಬಂದ್ಬಿಡ್ತ. ನಮ್ ಪಕ್ಕ ಏನಾದ್ರು ಸಾಧನೆ ಮಾಡೇ ಮಾಡ್ತೀನಿ ಅಂತ ಆ ಟೈಮ್ಗೆ ಬರುತ್ತೆ ಸರ್. ಓಕೆ. ಸರ್, ಇವ್ರೊಬ್ರು ಕೇಳ್ತಿದಾರೆ ಅವಾಗಿಂದ, ಮೆಡಿಕಲ್ ಯಾಕೆ ರಿಜೆಕ್ಟ್ ಆಯ್ತು ನಿಮ್ದು? PC ದಲ್ಲಿ ರಿಜೆಕ್ಟ್ ಆಯ್ತು ಅಂದ್ರಲ್ಲ, ಏನಕ್ಕೆ ಅಂತ ಕೇಳ್ತಿದ್ದಾರೆ. ಸರ್ ಆಕ್ಚುಲಿ ಮೆಡಿಕಲ್ ಆಗಿತ್ತು ಸರ್. ಆ ಟೈಮಲ್ಲಿ ಸ್ಕೋರ್ ನಂದು ಮತ್ತೆ ಇನ್ನೊಬ್ಬರದು ಸೇಮ್ ಟು ಸೇಮ್ ಇತ್ತು ಸರ್. ಓಕೆ. ಅವರು ಏಜ್ ಅಲ್ಲಿ ಅವರು ಸೀನಿಯರ್ ಇರೋದ್ರಿಂದ ಆ ಜಾಬ್ ಅವ್ರಿಗೆ ಆಯ್ತು ಸರ್, ಹಾಗೆ ನಂಗೆ ಸಿಗ್ಲಿಲ್ಲ. ವೆರಿ ಗುಡ್. ಇದನ್ನ ಇದು ಒಂದ್ ನೆನ್ಪಿಟ್ಕೊಳ್ಳಿ. ಇಬ್ರು ಸೇಮ್ ಕಾಸ್ಟ್ ಇದಾರೆ, ಮತ್ತೆ ಸೇಮ್ ಮಾರ್ಕ್ಸ್ ಎಲ್ಲ ಇದ್ರೆ ಅದ್ರಲ್ಲಿ ಏಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು, ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ. ಹಂಗಾಗಿದ್ದಾಗ್ಲೂ ಪಾಸಿಟಿವ್ ಇತ್ತು, ನನಗೆ ಇದು ಸಿಗ್ಲಿಲ್ಲ ಅಂದ್ರೆ ನಾನು ಈಸಿ ಆಗ್ತದಂತೆ PS ಆಗ್ಲೇ ಆಗ್ತೀನಿ ಅನ್ನೋ ಒಂದು. ವೆರಿ ಗುಡ್. ಅವಾಗ ದುಃಖ ಆಗಿತ್ತು, ಬಟ್ ಇದಾಗ್ಲಿಲ್ಲ ಅಂದ್ರೆ ಏನಿಲ್ಲ, ಪಾಸಿಟಿವ್, ನಾನೇನೋ PS ಆಗೇ ಆಗ್ತೀನಿ ಅಂದ್ರೆ. ಹೌದಾ? ತಡ್ರಿ, ಇಲ್ಲಿ ಯಾರಿಗದು ಟಚ್ ಆಯ್ತೋ ಗೊತ್ತಿಲ್ಲ. ಟಚ್ ಆಯ್ತಾ ಯಾರಿಗಾದ್ರು? ಈ ಮಾತು ಟಚ್ ಆಯ್ತಾ? ಈ ಕೆಲವ್ರದ್ದು ರೀಸೆಂಟ್ ಆಗಿ ಕೆಲವೊಂದು ಪ್ರಶಾಂತ್ ಟಚ್ ಆಯ್ತಾ ನಿಮ್ಗೆ? ನೋಡಿ, ಅವು ದೇವ್ರು ಅವಾಗ ಡಿಸೈಡ್ ಮಾಡ, ನಿಂದು ಇದಲ್ಲ ಬಾರಪ್ಪ, ನಿನ್ಗೆ ಇನ್ನೂ ಮೇಲ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಓಕೆ. ಸರಿ. ಈಗ ಹೆಂಗೆ ಅಂದ್ರೆ, ಮೊದ್ಲು ಅಕಸ್ಮಾತ್ ನಿಮ್ ಜಾಬ್ ಆಗಿರ್ಲಿಲ್ಲ ಅಂದ್ರೆ ನಿಮ್ಗೆ ರಿಲೇಷನ್ ಏನು ಬರ್ತಿದ್ವಲ್ಲ, ಅಣ್ಣನ್ಗಾಗ್ಲಿ ಹಿಂಗೇನಾರಿದ್ರೆ ಅಷ್ಟು ಇವ್ರು ಬರ್ತಿರ್ಲಿಲ್ಲ. ಬಟ್ ನಿಮ್ ಜಾಬ್ ಆದ್ಮೇಲೆ, PS ಆದ್ಮೇಲೆ ಒಳ್ಳೊಳ್ಳೆ ರಿಲೇಷನ್ಗಳು ಕೇಳಕ್ ಬಂದಿರಬೇಕಲ್ಲ. ಅದೇ ಸಿಸ್ಟರ್ ಆಗಿದ್ರೆ ಸಿಸ್ಟರ್ಗೆ ಎಂತೆಂತ ಅವ್ರ ರಿಲೇಷನ್ ಬರ್ತಿದ್ರು. ಗಂಡ್ಮಕ್ಳು ಬಿಟ್ರೆ ಹೆಂಗ, ಗಂಡ್ಮಕ್ಳು ದುಡಿಲೇಬೇಕು. ಅದೇ ನಿಮ್ ಸಿಸ್ಟರ್ ಇದ್ದಿದ್ರೆ ನಿಮ್ಮಿಂದ ನಿಮ್ ಸಿಸ್ಟರು ಒಳ್ಳೆ ಫ್ಯಾಮಿಲಿ ಇರ್ತಿದ್ರು. ಇಲ್ಲ ಅಂದ್ರೆ ಬಡತನ ಇದ್ದಾಗ ಬೇರೆ ಆಗತ್ತೆ, ಒಂದ್ ಸಾಧನೆ ಮಾಡಿದ್ಮೇಲೆ ಅದೇ ಬೇರೆ ಆಗತ್ತೆ. ಓಕೆ. ಮತ್ತೇನಾದ್ರು ಕ್ವಶನ್ ಇದ್ರೆ ಕೇಳ್ರಿ. ಬುಕ್ ಸಬ್ಜೆಕ್ಟ್ ಕೇಳ್ತಿದ್ದಾನೆ, ನೀವೇನಂತ ನನಗ್ ನೋಡ್ರಿ, ನಾನು ಇವ್ರ ಗುರು ಅಂತ ನಾನು ಹೇಳ್ತೀನಿ.
ನಿಮ್ಗೆ ಬುಕ್ಸ್ ಮ್ಯಾಟರ್ ಆಗಲ್ಲ. ನೀವು 10 ಬುಕ್ಸ್ ಓದ್ತೀರಾ ಅದಲ್ಲ, ಒಂದು ಬುಕ್ ನ 10 ಸರಿ ಓದ್ತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಓಕೆ, ಇದು ಪೇಪರ್ 1 ಬಗ್ಗೆ ಕೇಳಿ ಸರ್ ಅಂತಿದ್ದಾರೆ. ಸರ್ ನೀವು BA BCom ಅಂತ ಕೇಳಿ ಅಂತ ಹೇಳ್ತಿದ್ರೆ, ನಿಮ್ದು ಎಜುಕೇಶನ್? ನಂದು BCom ಸರ್ ನಂದು. ಓಕೆ, ಈಗ ಎಲ್ಲಿರೋದು ಪ್ರೆಸೆಂಟ್? ಮೈಸೂರು ಏರ್ಪೋರ್ಟ್ ಸರ್. ಓಕೆ, ಮೈಸೂರು. ಹಂಗಾರೆ ಇವರು ಮೈಸೂರು ಏರ್ಪೋರ್ಟ್ ಅಂದ್ರೆ ವಿನೋದ್ ಅವರು ಇದ್ರಲ್ಲ, ಈಗ PSI ಆಗಿದ್ದಾರೆ ಸರ್ ಅವರು. ಓ, ಜೊತೆಗಿದ್ರಾ? ಸರ್ ಅವರು ನಮ್ ಸೀನಿಯರ್ ಬ್ಯಾಚ್ ಸರ್. ಅವರು ವಿನೋದ್ ನೀವು ನೋಡಿರ್ಬೋದು, ಅವ್ರದ್ದು 10 ಎಕ್ಸಾಮ್ ಕ್ಲಿಯರ್ ಆಗಿದೆ. ನಿನ್ನೆನೆ ನನಗೆ ಮೊನ್ನೆ ವಿಡಿಯೋ ಕಳಿಸಿ, ವಿಶ್ ಮಾಡಿದ್ ವಿಡಿಯೋ ಕಳಿಸಿ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನೋಡಿದ್ರೆ? ಅವರು ಬಿಡ್ರಿ, ಅವರು ಆದ್ರೂ ಒಂದ್ ಖುಷಿ ಏನಂತಂದ್ರೆ, ಅವ್ರ ಒಳ್ಳೊಳ್ಳೆ ಪೊಸಿಷನ್ ಹೋಗ್ತಾ ಹೋಗ್ತಾ ಮೇಲ್ ಹೋದ್ರು ಈಗ್ಲೂ ಅದೇ ತರ, ಅಂದ್ರೆ ಅವ್ರು ನನ್ಗಿಂತ ಏಜ್ ಅಲ್ಲಿ ದೊಡ್ಡವ್ರು, ಯಾಕಂದ್ರೆ ಎಕ್ಸ್ ಆರ್ಮಿ ಎಲ್ಲ. ಆದ್ರೂ ಅವ್ರ ನಯ ವಿನಯತೆ ನೋಡ್ಬೇಕು, ಅದು ಮಾತುಗಳು ಅವೆಲ್ಲ ಕೇಳಿದಾಗ ಬಹಳ ಖುಷಿ ಅನ್ಸುತ್ತೆ. ಅದಕ್ಕೆ ನನಗೆ, ಯಾಕಂದ್ರೆ ವಿನೋದ್ ಅವ್ರು ಹೇಳಿದ್ರು, ಅವರು ಇದಕ್ಕಿಂತ KSRP KSIS ಅಲ್ಲ ನಿಮ್ದು, ಇದಕ್ಕಿಂತ ಮುಂಚೆ ಅವರು FDA ಇದ್ರು. ಸೊ ಅವ್ರು ಹೇಳಿದ್ರು, ನಾ ಮೈಸೂರಲ್ಲಿ ಇದ್ದೀನಿ ಸರ್ ಅಂತ. ಓಕೆ, ಅಂದ್ರೆ ಅದೇ ಇದ್ರಲ್ಲ, ನಿಮ್ದು ಬಿಡ್ರಿ. ನನ್ಗೆ ಇಲ್ಲಿ ಹುಬ್ಳಿದಲ್ಲಿ ಎಲ್ಲ ನಮ್ ಸ್ಟೂಡೆಂಟ್ಸ್ ಇದಾರೆ ಅಲ್ಲಿ, ಹುಬ್ಳಿಯಲ್ಲಿ ಇದಾರಲ್ಲ. ನಾವು ಹೋಗಿದ್ವಿ, ನಾನು ಮತ್ತೆ ನಮ್ಮ ಸರ್ ಒಬ್ರು ಹೋಗಿದ್ವಿ. ಎಲ್ಲಾ ಸ್ಟೂಡೆಂಟ್ಸ್ ಬಂದಲ್ಲಿ ಸೆಲ್ಫಿ ತಗೋತಿದ್ದಾರೆ. ಎಲ್ಲಾರು, ನಿಮ್ಗೆ ಗೊತ್ತಿದಲ್ಲ, ಎಲ್ಲಾರು ಚೆಕ್ ಮಾಡ್ತಿರ್ತಾರೆ. ನಮ್ಗೆಲ್ಲ ಬಂದಲ್ಲಿ ಫೋಟೋ ಅಂದ್ರೆ ಸೆಲ್ಫಿ ತಗೋತಿದ್ದಾರೆ. ನಮಗ್ ಬಹಳ ಪ್ರೌಡ್ ಫೀಲ್ ಅನಿಸ್ತ ಅವಾಗ. ಅಂದ್ರೆ ಇನ್ನೊಂದೇನಂದ್ರೆ, ಕರ್ನಾಟಕದ ಎಲ್ಲಾ ಕಡೆ ನಮ್ಮ ಸ್ಟೂಡೆಂಟ್ಸ್ ಇದಾರೆ ಅನ್ನೋದೇ ನಮಗೊಂದು ಪ್ರೌಡ್ ಫೀಲಿಂಗ್. ಖುಷಿ ಆಯ್ತಲ್ಲ. ಓಕೆ, ಹುಬ್ಳಿಯಲ್ಲಿ ಇದಾರಲ್ಲ, ನಾವು ಅವಾಗ ಹೋಗ್ಲೇಬೇಕಾಗತ್ತಲ್ಲ, ಯಾಕಂದ್ರೆ ನಿಯರ್ ಇದೆ. ಸೊ ನೋಡೋಣ, ಅವಾಗ ಮೀಟ್ ಆಗೋಣ ಅಂತಲ್ಲಿ. ಮೈಸೂರ್ಗೆ ಬರ್ಬೇಕು. ಅವ್ರು ವಿನೋದ್ ಅವರು ಮೊನ್ನೆ ಕಾಲ್ ಮಾಡಿದ್ರು, ಬರೋಣ. ಅಲ್ಲೇ ಇದ್ರಲ್ಲ, ಬರ್ತೀನಿ. ಈಗ ಅವ್ರು ಶ್ರೀರಂಗಪಟ್ಟಣ ಅಂತೆ ಅವ್ರದ್ದು. ಎಲ್ಲ ಆಲ್ಮೋಸ್ಟ್ ಇನ್ನು ನಾ ಏನ್ ಗೊತ್ತಾ, ಇನ್ನು ಒಂದು 10 ವರ್ಷದಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಹುಡುಗರ್ನೆ ನಾವು ಸೆಲೆಕ್ಷನ್ ಮಾಡಿಸಿ ನಾವು ಆರಾಮಾಗಿದ್ ಬಿಡ್ತೀವಿ. ಅದಂತೂ 10 ವರ್ಷನೂ ಬೇಕಾಗಿಲ್ಲ ಸರ್. ನನ್ನ ಪ್ರಕಾರ ಇನ್ ಫ್ಯೂಚರ್ ನೆಕ್ಸ್ಟ್ ನೋಟಿಫಿಕೇಶನ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಆಗೋಗ್ತಾರೆ ಸರ್. ಈಗಲೇ ಎಲ್ಲಾ ಸ್ಟೇಷನ್, ಪ್ರತಿ ಸ್ಟೇಷನ್ ಅಲ್ಲಿ ನಮ್ ಸ್ಟೂಡೆಂಟ್ಸ್ ಇದಾರೆ ಈಗ. ಇಲ್ಲ, ಇದೇ ಇನ್ನೊಂದು ಶಿವಲಿಂಗ ಅವ್ರ, ಏನಂದ್ರೆ ಒಂದ್ ತೃಪ್ತಿ ಇರುತ್ತಲ್ಲ, ಓ ನಾ ಏನೋ ಸಾಧನೆ ಮಾಡಿದೆ. ನಿಮ್ ಜಾಬ್ ಆದ್ರೆ ಅದೇ ನಮ್ ಸಾಧನೆ. ಈಗ ನಾನು ರಾತ್ರಿ ಮಲಗಿದ್ರು ಅಥವಾ ಏನೋ ಒಂದು ಟೈಮ್ ಅಲ್ಲಿ ನಾ ಕುತ್ಕೊಂಡು ಎಲ್ಲ ನಾನು ಈ ಫೀಲ್ಡ್ ಇಂದ ರಿಟೈರ್ಮೆಂಟ್ ತಗೊಂಡ್ರು ನಾ ಏನ್ ಮಾಡಿದೀನಿ ಅಂತ ನೋಡಿದಾಗ ಹಿಂಗೆಲ್ಲ ಹಿಂಗ್ ಮೆಲಕ್ ಹಾಕಿದ್ರೆ ಅವಾಗ ಇನ್ನೊಂದು ಒಂದು ಟೈಮ್ ಅಲ್ಲಿ ನಾನು ಹೀಗಿದ್ದೆ ಅನ್ನೋದು ನನಗೂ ಬೇಕಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ನೆನಪುಗಳು. ಓಕೆ, ಖುಷಿ ಆಯ್ತು, ವೆರಿ ಗುಡ್. ಆಮೇಲೆ ಇನ್ನೊಂದು 4 ಗಂಟೆ ಕ್ಲಾಸ್ ಇಂದ ನಿಮ್ ಥಿಂಕಿಂಗ್ ಪವರ್ ಹೆಚ್ಚಾಗಿದೆಲ್ಲ? ಎಸ್ ಸರ್, ಆ ಟೈಮಲ್ಲಿ 4 ಗಂಟೆ ಕ್ಲಾಸ್ ಸರ್, ಮ್ಯಾಕ್ಸಿಮಮ್ ಅದು ಫ್ರೀ ನಡೀತಿತ್ತಲ್ಲ ಸರ್ ಆ ಟೈಮಲ್ಲಿ ಕಡೆಯಿಂದ. ಆಮೇಲೆ ಅಲ್ಲಿ ಮಿಕ್ಸ್ಡ್ ಕ್ವಶನ್ಸ್ ಬರ್ತಿದ್ದಲ್ಲ ಸರ್, ಅದರಿಂದ ತುಂಬಾ ಯೂಸ್ ಆಗಿದೆ ಸರ್ ಅದು. ನಾನು ಅದಕ್ಕೆ ಹೇಳ್ತೀನಿ ಇವ್ರಿಗೆ, ಮಿಕ್ಸ್ಡ್ ಕ್ವಶನ್ ಮಾಡ್ಬೇಕು, ಅದರಿಂದ ನಿಮ್ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ ಅಂತ. ನಿಮ್ಗೆ 1 hour ಹೆಂಗ್ ಹೋಗ್ತಿತ್ತು ಅಂತ ಗೊತ್ತಾಗ್ತಿತ್ತ? ಏನ್ ಸರ್, 3:30ಗೆ ಎದ್ದು ಮೊಬೈಲ್ ಆನ್ ಮಾಡ್ಕೊಂಡು ಕೂರ್ತಿದ್ವಿ ಸರ್. 5 ಗಂಟೆ ಕರೆಕ್ಟ್ ಮುಗಿತಿತ್ತು ಸರ್. ಆ 1 hour ಏನ್ ಮಾಡದ್ನು ಅನ್ನೋದೇ ಗೊತ್ತಾಗಿರಲಿಲ್ಲ ಸರ್. ಅದೊಂಥರ ಗೇಮ್ ಆಡಿದಾಗ ಆಗ್ಬಿಟ್ಟಿತ್ತು ನಮ್ಗೆ. ಅದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಗೇಮ್ ರೀತಿ ಇತ್ತು ಸರ್.
ಸೊ ಸ್ಟೂಡೆಂಟ್ಸ್ ನಾನು ಅದೇ ಹೇಳ್ತೀನಿ, ಇದು ಥಿಂಕ್ ಮಾಡ್ರಪ್ಪ, ಥಿಂಕ್ ಮಾಡ್ರಿ. ಇವ್ರೆಲ್ಲ ಹೆಂಗ್ ಗೊತ್ತಾ, ನೋಟ್ಸ್ ಮಾಡ್ಕೊಳೋರು ಇವ್ರು ಮೆಂಟಲಿಟಿ ನೋಟ್ಸ್ ಮಾಡಿ. ನಾನು ಮೆಂಟಲ್ ಅಬಿಲಿಟಿಗೆ ನೋಟ್ಸ್ ಮಾಡ್ಕೊಳ್ಳೋದೇ ನೆಸೆಸಿಟಿ ಇಲ್ಲ ಸರ್. ಜಸ್ಟ್ ನಾವು ಸಾಲ್ವ್ ಮಾಡ್ಬೇಕು, ಜಾಸ್ತಿ ಕ್ವಶನ್ ನಾವು ಸಾಲ್ವ್ ಮಾಡ್ಬೇಕು, ಅದೇ ಸರ್ ಮೇನು. ನೋಟ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ಸರ್. ವೆರಿ ಗುಡ್. ಈಗ ಇದು ಯಾರೋ ಕೇಳ್ತಾರೆ, ಇಂಗ್ಲಿಷ್ ಹೆಂಗ್ ಪ್ರಿಪೇರ್ ಆಗ್ಲಿ? ಈಗ ನಿಮ್ದು ಗೌರ್ಮೆಂಟ್ ಕನ್ನಡ ಮೀಡಿಯಂ, ನಿಮ್ಗೂ ಇಂಗ್ಲಿಷ್ಗೂ ಹಾಗೆ ಬರ್ತಿರ್ಲಿಲ್ಲ, ಹೌದಾ? ಈಗ ಇಂಗ್ಲಿಷ್ ನ ಏನು ಅಫರ್ಮೇಶನ್ ಬರದ್ರಿ, ಅಫರ್ಮೇಶನ್ ಬರೆದು ಆಮೇಲೆ ಏನ್ ಮಾಡಿದ್ರಿ? ಸರ್ ಆಮೇಲೆ ಅಂದ್ರೆ ಮೇನ್ ಇಂಗ್ಲಿಷ್ ನ ನಾವು ಎಕ್ಸಾಮ್ ಅಲ್ಲಿ ಮಾಡ್ಬೇಕು ಅಂದ್ರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂತ ಏನಿಲ್ಲ ಸರ್. ಎಷ್ಟು ಮಿನಿಮಮ್ ಅಂದ್ರೆ ಮಿನಿಮಮ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿ, ಅಂದ್ರೆ ನಾನು ಅಡ್ವಾನ್ಸ್ಡ್ ಇಂಗ್ಲಿಷ್ ಏನ್ ಬೇಕಾಗಿಲ್ಲ ಸರ್ ನಮ್ಗೆ. ಎಷ್ಟು ಟೆನ್ಸಸ್, ಆರ್ಟಿಕಲ್ಸ್, ಮತ್ತೆ ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಬರೋಂತ ವೊಕ್ಯಾಬ್ಯುಲರಿಗಳನ್ನ ನೋಟ್ ಮಾಡ್ಕೋಬೇಕು ಸರ್. ಅಂದ್ರೆ ಎಷ್ಟು ತಿಂಗಳ ಮಾಡಿದ್ದನ್ನ, ಅಂದ್ರೆ ಇದನ್ನ ಈ ತರ ಎಷ್ಟು ಇದಕ್ಕೆ ಪ್ರಿಪ್ರೇಷನ್ ಅದು ಇಂಗ್ಲಿಷ್ಗೋಸ್ಕರ ಎಷ್ಟು ದಿನದಿಂದ ಮಾಡಿದ್ದು ಸರ್? ಇಂಗ್ಲಿಷ್ಗೆ ಪ್ರಿಪ್ರೇಷನ್ ಅಂದ್ರೆ ಸ್ಟಾರ್ಟಿಂಗು ಅಂದ್ರೆ ನನಗೆ ಭಯ ಇತ್ತು ಸರ್. ಅದನ್ನ ಇಂಗ್ಲಿಷ್ ನ ಟಚ್ ಮಾಡಕ್ಕೆ ಒಂಥರ ಭಯ ಅನ್ಸ್ತಿತ್ತು, ಇಂಗ್ಲಿಷ್ ಬರಲ್ಲ ಅಂತ. ಬಟ್ ಡೇ ಬೈ ಡೇ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊತಿದ್ದೆ ಸರ್ ನಾನು. ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ನನ್ ಮನ್ಸಲ್ಲಿ ಏನೋ ಅನ್ಕೊಂಡ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಂಥದ್ದು, ಅಥವಾ ಏನಾದ್ರು ಒಂದ್ ನೋಡಿದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋಣ ಒಂಥರ ರೀತಿ ಮಾಡ್ತಿದ್ದೆ ಸರ್. ಅದು ಅಫರ್ಮೇಶನ್ ಬರೆದು ಬಿಟ್ರೆ ನನ್ಗೆ ಇಂಗ್ಲಿಷ್ ಈಸಿ ಅಂದ್ರೆ ನೋಡೋದ್ರೆಲ್ಲ ನಾವು ಇಂಗ್ಲಿಷ್ ಹುಡುಕ್ತಾ ಇರ್ತೀವಿ. ಸೊ ಅದಕ್ಕೆ ರಿಕ್ವೆಸ್ಟ್ ಮಾಡೋದು ಸ್ಟೂಡೆಂಟ್ಸ್, ಪ್ರೋಗ್ರಾಮ್ ಮಾಡಬೇಕು ನಿಮ್ ಮೈಂಡ್ ಅನ್ನ ಅಂತ. ಅಯ್ಯೋ ನೋಡ್ರಿ ಫೀಲಿಂಗ್ ಇವತ್ತು ನಿದ್ದೆ ಬರಲ್ಲ, ಎಷ್ಟೋ ಜನ ನಿಮ್ಮ ಮಾತು ಕೇಳಿ ಪೂರ್ತಿ ಮೋಟಿವೇಟ್ ಆಗಿದ್ದಾರೆ. ಕೇಳಿಸ್ತಾ ಇಲ್ಲ ಅದೇ ಸರ್, ಇಂಗ್ಲಿಷ್ ಬರಲ್ಲ ಅಂತ ಅನ್ಕೋತಿದ್ನಲ್ಲ ಸರ್ ನಾನು. ಆ ಟೈಮಲ್ಲಿ ಅಫರ್ಮೇಶನ್ ಹಾಕಿದಾಗ ಡೇ ಬೈ ಡೇ ಒಂಥರ ಇಂಪ್ರೂವ್ ಆಗ್ತಿದೆ ಸರ್. ಆಮೇಲೆ ನಿಮ್ದು ಕ್ವಶನ್ಸ್ ನ ಇಂಗ್ಲಿಷ್ ಅಲ್ಲಿ ಓದ್ತಿದ್ರಿ, ಕನ್ನಡದಲ್ಲಿ ಓದ್ತಿದ್ರಿ ಸರ್ ನಾನು. ಹೌದೌದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇಂಗ್ಲಿಷ್ ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಿದ್ದೆ ಸರ್ ನಾನು. ಯೂಸ್ ಆಗೋದಲ್ಲ, ಏನ್ ಮಾಡೋದು ಅಂತ. ಅದಾಗಿದ್ 3 ತಿಂಗಳಿಗೆ SSC GD ಎಕ್ಸಾಮ್ ಬಂತು ಸರ್, ಅದನ್ನ ಅಪ್ಲೈ ಮಾಡಿದೆ. ಆ SSC GD ಕೂಡ ಪಾಸ್ ಆಗಿದೆ ಸರ್ ನಾನು. 40 ಕ್ವಶನ್ಗೆ 37 ಮೆಂಟಲ್ ಅಬಿಲಿಟಿನೇ ಫ್ರೀ ಮಾಡಿದೆ. ಅದು ಒಂದ್ ನೆನಪಿದೆ. ಹೌದು, SSC GD ಆಗಿತ್ತು. ನಾನು ಪೋಸ್ಟ್ ಒಂದ್ಸತಿ ಅದಕ್ಕಿಂತ ಮುಂಚೆ SSC GD ಪೋಸ್ಟ್ ಹಾಕಿದ್ದೆ ನಾನು. ನನಗೆ ನಾವು ಹಾಕ್ತಿವಲ್ಲ, ನಮ್ಗೆ ಗೊತ್ತೇ ಇರಲ್ಲ, ನಮ್ ಸ್ಟೂಡೆಂಟ್ಸ್ ಎಷ್ಟು ಜನ ಆಗಿರ್ತಾರೋ ಹೆಸರು ಗೊತ್ತಿರಲ್ಲ. ನಿನ್ ಪೋಸ್ಟ್ ಹಾಕಿದ್ದೆ, ಅದಾದ್ಮೇಲೆ PS ಆಗಿದ್ದಲ್ಲ. ಅದಾದ್ಮೇಲೆ KSRP PS ಕೂಡ ಆಗಿತ್ತು ಸರ್. ಆದ್ಮೇಲೆ ಮತ್ತೆ KSSO PSI. ಅಯ್ಯೋ, ಯಾವ್ಯಾವ ಅದು ಒಂದ್ ತಡಿ. ಈಗ ಯಾವ್ದಾಗಿದೆ? ಒಂದು ಸ್ಟಾರ್ಟಿಂಗು PC ಸಿವಿಲ್ ಮೆಡಿಕಲ್ ಅಲ್ಲಿ ಹೋಗಿತ್ತು. ಸಿವಿಲ್ PC, ಓಕೆ, ಅಲ್ಲಿ ತನಕ ಹೋಗಿ ಬಂದ. ಆಯ್ತು. ನೆಕ್ಸ್ಟ್ ಆದ್ಮೇಲೆ SDA 1:3 ಸರ್. SD 1:3 ಆಯ್ತು. ಆದ್ಮೇಲೆ SSC GD ಸರ್. SSC GD. ಇದು ಮೆಡಿಕಲ್ ತನಕ ಹೋಗಿದ್ದ ಹೆಂಗೆ? ಹಲೋ ಸರ್. SSC GD ಗೆ ಹೋಗ್ಲಿಲ್ಲ ಸರ್ ನಾನು. ಅಂದ್ರೆ ಬೇಡ ಅಂತ, ಅಂದ್ರೆ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೋಗಿಲ್ಲ ಹೆಂಗೆ? ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಂಗೆ ಸ್ಟಾರ್ ಹಾಕಬೇಕಂತ ಆಸೆ ಇತ್ತು ಸರ್ ನಂಗೆ. ಓಕೆ, ಹುಚ್ಚು ಇದೆ ಇತ್ತು. ಸರ್ ಅದಾದ್ಮೇಲೆ KSRP PSI ಸರ್. KSRP PSI. ಇದು PSI ಆಗಿತ್ತಾ? ಸರ್. ಹೌದಾ? ಓಕೆ. ಅಲ್ಲ, ಅವಾಗ ಮೀಟ್ ಆದಾಗ ಯಾವ್ದಾಗಿತ್ತು? PSI ಆಗಿತ್ತು? KSRP PSI ಮತ್ತೆ KSSO PSI ಎರಡು ಆಗೋಗಿದೆ ಸರ್ ನಂಗೆ ಒಂದೇ ಸಲ. ಓಕೆ. ಯಾಕಂದ್ರೆ ನಾನು ಇದನ್ನ ಚಾಯ್ಸ್ ಮಾಡ್ಕೊಂಡೆ ಸರ್ ನಾನು. ನನಗೆ ಅದೇ KSRP PSI ಅದೇ ಅನ್ಕೊಂಡಿದ್ದೆ ನಾನು. ಬಟ್ ಈಗ ನಿಮ್ದು ಏರ್ಪೋರ್ಟ್ ಅಂದ್ರೆ ಇದು ಬಹಳ ಒಳ್ಳೆ ಆಕ್ಚುಲಿ ಜಾಬ್, ಹಂಗ್ ನೋಡಿದ್ರೆ. ಸರ್ ತುಂಬಾ ಚೆನ್ನಾಗಿದೆ ಸರ್ ಜಾಬ್ ಇದು.
ಯಾಕಂದ್ರೆ ಸಿವಿಲ್ PSI ಗಿಂತನೂ ಒಂದ್ ರೀತಿ ಬೆಸ್ಟ್. ಯಾಕಂದ್ರೆ ಆರಾಮಾಗಿರ್ತೀರ ನೀವು, ಟೆನ್ಷನ್ ಇರಲ್ಲ ಇಲ್ಲಿ. ವೆರಿ ಗುಡ್. ಓದೋಕೆ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಅದು ಟೈಮ್ ಸಿಗುತ್ತೆ, ಬೇಕಾದ್ರೆ ನೀವೇನಾದ್ರೂ ಸ್ಟಡಿ ಮಾಡ್ಕೊಳಕ್ಕೂ ಟೈಮ್ ಸಿಗುತ್ತೆ. ಹಾ ಸರ್. ಎಲ್ಲ ತುಂಬಾ ಖುಷಿ ಆಯ್ತು. ಶಿವಲಿಂಗ, ಈಗ ನೀ ಹಂಗಾದ್ರೆ ಏನ್ ಮಾಡೋದಂದ್ರೆ, ಒಂದ್ ಯಾರಿಗಾದ್ರೂ 4-5 ಜನಕ್ಕೆ ನಿನ್ ಕಡೆಯಿಂದ ಒಂದ್ ಸೀಕ್ರೆಟ್ ಬುಕ್ ನಿಮ್ಗೆ ಹೇಳಿದ್ನ ಅವಾಗ? ಸೀಕ್ರೆಟ್ ಬುಕ್ ಅಂತ ಆ ಟೈಮಲ್ಲಿ ಹೇಳಿರಲ್ಲ ಸರ್. ಹೇಳಿರ್ಲಿಲ್ಲ? ಓಕೆ. ಒಂದ್ ಯಾರಿಗಾದ್ರೂ ಒಂದ್ 4-5 ಬುಕ್ ಗಿಫ್ಟ್. ನಾನ್ ಯಾರಿಗೂ ಯಾವತ್ತೂ ಕೇಳಲ್ಲ, ನಾನ್ ಕೇಳಿದ್ದೀನಿ. ಯಾಕಂದ್ರೆ ನಿನ್ನಿಂದ ಮೋಟಿವೇಟ್ ಆದವ್ರು ತುಂಬಾ ಜನ ಇದಾರೆ ಇಲ್ಲಿ. ಸೊ ಒಂದ್ 5 ಜನಕ್ಕೆ ಯಾರಿಗಾರು ಗಿಫ್ಟ್ ಮಾಡೋಣ. ಓಕೆ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಯಾರು ಇದ್ರೆ ಅವ್ರಿಗೆ ಏನಾದ್ರು ಮೋಟಿವೇಶನ್ ಮಾಡೋದಿದ್ರೆ, ಅವ್ರನ್ನ ಸ್ವಲ್ಪ ಏನಾದ್ರು ಗೈಡ್ ಮಾಡಿದ್ರೆ ಅದನ್ನು ಮಾಡಪ್ಪ. ಹುಡುಗರು ಖುಷಿ ಆಗ್ತಾರೆ, ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮಾಡ್ಬೋದು, ನನ್ ಕಡೆಯಿಂದನೂ ಆಗುತ್ತೆ ಅಂತ. ಇವಾಗ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ನೀವೆಲ್ಲ, ಒಂದು ತಾಳ್ಮೆ ಮೇನ್ ಇಂಪಾರ್ಟೆಂಟ್ ಸರ್. ನಾವ್ ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ಮುಂದೆ ಹೋಗ್ತೀವಿ. ಮತ್ತೆ ಕನ್ಸಿಸ್ಟೆನ್ಸಿ. ಇನ್ನ ಇವತ್ ಯಾವಾಗ ಹೇಳಿದ್ದೆ ನಾನು? ಈಗ 4 ಗಂಟೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಇದನ್ನ. ಕನ್ಸಿಸ್ಟೆನ್ಸಿ, ಇದೇ ಮೇನ್ ಚಾಲೆಂಜ್. ನೀನ್ ಅವಾಗ ಹೇಳಿದ್ದೆ ಊರಿಗೂ ಹೋಗಿರ್ಲಿಲ್ಲ ನಾನು. ಏನು ಎಷ್ಟ್ ದಿನ ಊರಿಗೆ ಹೋಗಿರ್ಲಿಲ್ಲ ಅವಾಗ? ಕೇಳಿಸ್ತಾ ಇಲ್ಲ. ಒಂದ್ ವರ್ಷ ಇದೆ ಸರ್ ನಾನು ಧಾರವಾಡಲ್ಲಿ. ಮ್ಯಾಕ್ಸಿಮಮ್ ಒಂದು 3 times ಅಷ್ಟೇ ಸರ್ ನಾನು ಊರಿಗೆ ಹೋಗಿರೋದು. ಓಕೆ. ಬಟ್ ನಮ್ ಸ್ಟೂಡೆಂಟ್ಸ್ ಇದೇ ಒಂದು ಮೇನ್ ವೀಕ್ನೆಸ್ ಅಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಇವತ್ತು ಜಾಸ್ತಿ ಓದ್ತಾರೆ, ನಾಳೆ ಕಡಿಮೆ ಓದ್ತಾರೆ, ಹಿಂಗಾಗುತ್ತೆ. ಮಾಡೋದು ದೊಡ್ಡ ತಪ್ಪು ಸರ್. ನಾವು 3 hour ಓದಿದ್ರು ಸರ್, ಪ್ರತಿದಿನ 3 hour ಕನ್ಸಿಸ್ಟೆಂಟ್ ಆಗಿ ಬರ್ಬೇಕು ಸರ್. ವೆರಿ ಗುಡ್. ಇವಾಗ 4 ಗಂಟೆ ಕ್ಲಾಸ್ ಅಲ್ಲಿ ಅದನ್ನೇ ಹೇಳ್ದೆ ನಾನು. ಓಕೆ, ವೆರಿ ಗುಡ್. ಅಲ್ಲ, ಖುಷಿ ಆಯ್ತು. ನಾನು ಆಕ್ಚುಲಿ ವಾಟ್ಸ್ಆಪ್ ಏನಾರು ಅಕಸ್ಮಾತ್ ನೋಡಿರ್ಲಿಲ್ಲ ಅಂದ್ರೆ, ಏನೋ ಒಂದು ಕಾರಣಕ್ಕೆ ಅಂದ್ರೆ ನಮ್ ಟೀಮ್ನವ್ರು ಹೇಳಿದ್ರು, ಸರ್ ನಾವು ನಿಮ್ಗೆ ಇದು ಹಾಕಿರ್ತೀವಿ ನೋಡಿ ಅಂತ. ಅದಕ್ಕೆ ನೋಡಕ್ ಹೋಗಿದ್ದೆ, ನಿನ್ ಮೆಸೇಜ್ ನೋಡಿದೆ ನಾನು ವಾಟ್ಸ್ಆಪ್ ಅಲ್ಲಿ. ಚೆನ್ನಾಗಾಯ್ತು, ಹುಡುಗರಿಗೂ ಒಂದು ಮೋಟಿವೇಶನ್ ಸಿಕ್ಕಂಗ ಆಯ್ತು. ಓಕೆ. ಮತ್ತೆ ಲಾಸ್ಟ್ ಅಲ್ಲಿ ಏನಾದ್ರು, ಓಕೆ, ಕನ್ಸಿಸ್ಟೆನ್ಸಿ ಒಂದು, ಪಾಸಿಟಿವ್ ಒಂದು, ಅಫರ್ಮೇಶನ್ ಎವ್ರಿ ಡೇ. ಎಷ್ಟೋ ಜನ ಇಗ್ನೋರ್ ಮಾಡ್ತಾರೆ ಗೊತ್ತಾ ಇವ್ರು. ಹೆಂಗೆ ಅಂದ್ರೆ, ಜೋಶ್ ಅಲ್ಲಿ ಫಸ್ಟ್ ಡೇ ಬರ್ತಾರೆ ಅಫರ್ಮೇಶನ್, ನೆಕ್ಸ್ಟ್ ನಿದ್ದೆಗೆ ಸೋತು ಬಿಡ್ತಾರೆ ಇವ್ರ ಕಡೆ ಆಗಲ್ಲ 5 ಗಂಟೆ ಹೇಳಕ್ಕೆ. ಬಟ್ ಒಂದು ಅಫರ್ಮೇಶನ್ ನಾವು ಓದೋದ್ ಬಿಡ್ತೀವಿ ಅವತ್ತು ಗೊತ್ತಿಲ್ಲ ಸರ್. ಬಟ್ ಅಫರ್ಮೇಶನ್ ಬಿಡಕ್ ಹೋಗೋಣ ಸರ್. ಅವತ್ ನಾವು ಏನೋ ನಮ್ಗೆ ಸಿಕ್ಕೈತೆ ಅಂತ ಕೂಡ ಅಟ್ಲೀಸ್ಟ್ ಅಫರ್ಮೇಶನ್ ಬರೀಬೇಕು ಸರ್ ನಾವು ಆ ಟೈಮಲ್ಲಿ. ಈಗ ದಿನ ಗ್ಯಾಪ್ ಕೊಟ್ರೆ ಅದು ಬೇರೆ ಜನಕ್ಕೆ ಡಿಫಿಕಲ್ಟ್ ಅನ್ನೋ ಫೀಲ್ ಆಗುತ್ತೆ ಸರ್. ಕರೆಕ್ಟ್. ಅವತ್ತು ಏನಾದ್ರು ಬರಲಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗಿದೆ, ಇವತ್ತು ಏನೋ ತಪ್ಪು ಮಾಡಿದೀನಿ, ಏನೋ ಒಂಥರ ಅದು ಒಂದು ಗಿಲ್ಟ್ ಕಾಡುತ್ತಲ್ಲ. ಸರ್, ಇದು ನನಗೆ ಯಾರೋ ಒಬ್ರು ಸ್ಟೂಡೆಂಟ್, ಸರ್ ಒಬ್ರು ನಿಮ್ ದೊಡ್ಡ ಫಾಲೋವರ್ ಇದ್ದಾರೆ ಸರ್, ಅವ್ರು 1 ವರ್ಷದಿಂದ ಅಫರ್ಮೇಶನ್ ಬರೀತಾರೆ, ಅಕಸ್ಮಾತ್ ಊರಿಗೆ ಹೋದ್ರು ಆ ಡೈರಿ ತಗೊಂಡು ಹೋಗ್ತಾರೆ, ಏನ್ ಬಿಟ್ರು ಅಫರ್ಮೇಶನ್ ಬಿಡಲ್ಲ ಅಂತ. ಆಮೇಲೆ ಇನ್ನೊಂದು, ನಾ ಯಾಕೆ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತೀನಿ ಅಂತಂದ್ರೆ, ಕೆಲವರು ಅದನ್ನ ಅವರಿಗೆ ತಮಾಷೆ ಅನ್ಸ್ಬೋದು, ಏನ್ ಅಫರ್ಮೇಶನ್ ಬರ್ದ್ಬಿಟ್ರೆ ಆಗ್ಬಿಡುತ್ತಾ ಅಂತ ಹೇಳಿ. ಬಟ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನನ್ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ನಾನು ಶಿವಲಿಂಗ್, ಏನಂದ್ರೆ ನಾನು ಆಫ್ಲೈನ್ ನಲ್ಲಿ ಹುಡುಗರಿಗೆಲ್ಲ ಹೇಳಿದ್ದೀನಿ. ನಾನು 10 ವರ್ಷದಿಂದ ನಾನು ಹುಡುಗರಿಗೆ ಹೇಳ್ಕೊಂಡ್ ಬಂದಿನಿ. ಬಟ್ ಆನ್ಲೈನ್ ಅಲ್ಲಿ ಮಾತ್ರ ಅದು ಸಾಧನೆ ಆಗಿದ್ದು, ಆಫ್ಲೈನ್ ಅಲ್ಲಿ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ನನಗೀಗ ಆಫ್ಲೈನ್ ತುಂಬಾ ಪ್ರೆಷರ್ ಬರುತ್ತೆ. ಆಫ್ಲೈನ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ಯಾಕಂದ್ರೆ ಅಲ್ಲಿ ಫೀಸೇ 15,000 20,000 ಇರುತ್ತೆ. ಅಲ್ಲಿ ಫುಲ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ಆಗಲ್ಲ, ಮಾಡ್ರಿ ಅಂತ ಪ್ರೆಷರ್ ಹಾಕ್ತಾರೆ. ಮಾಡಿದ್ರೆ ಅಂದ್ರೆ ಇಲ್ಲಿ ನಾನು ಇಗ್ನೋರ್ ಮಾಡ್ಬೇಕಾಗತ್ತೆ. ನಿಧಾನಕ್ಕೆ ಆನ್ಲೈನ್ ಕಡಿಮೆ ಮಾಡ್ತಾ ಆಫ್ಲೈನ್ ಜಾಸ್ತಿ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾನು ಆಫ್ಲೈನ್ ಸುದ್ದಿಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ರಿಸಲ್ಟ್ ಬೇಕು ನನಗೆ. ಹೇಳು. ಹೇಳು. ಆನ್ಲೈನ್ ಅಲ್ಲಿ
ಕಮ್ಯುನಿಕೇಶನ್ ಚೆನ್ನಾಗಾಗುತ್ತೆ ಸರ್ ಒಂದು. ಅಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ನಿಮ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ. ಏನ್ ಗೊತ್ತಾ, ಯಾರೋ ಒಬ್ನು ಕ್ಲಾಸ್ ಅಲ್ಲಿ ತಮಾಷೆ ಮಾಡ್ದ, ಇಲ್ಲ ಅವ್ರು ಏನಾರ ಒಂದು ಹಿಂಗೆ ನಿನಗ್ ಗೊತ್ತಿದೆ ಇಲ್ಲಿ ಧಾರವಾಡದಲ್ಲಿ ಕೆಲವು ಟೀಚರ್ಸ್ ಮಂಗೆ ತರ ಆಡ್ತಾರೆ. ನೀನ್ ಈ ಮಾತು ನಿಜಾನ ಸುಳ್ಳ? ನಿಜ ನಾ ಹೇಳೋದು ಯಾಕಂದ್ರೆ ಸೀರಿಯಸ್ನೆಸ್ ಇಲ್ಲ ಬರೋದು. ಆ ಮಕ್ಳು ಪಾಪ ಸೀರಿಯಸ್ ಇರ್ತಾವೆ, ಅವ್ರನ್ನೂ ಹಾಳು ಮಾಡ್ತಾರೆ. ಆ ಟೈಮಲ್ಲಿ ಹುಡುಗರು ಜಾಸ್ತಿ ಏನಂದ್ರೆ ಸರ್, ಕೋಚಿಂಗ್ ಮಾಡೋ ಟೈಮಲ್ಲಿ ಅವ್ರ ಮನ್ಸಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಅವ್ರಿಗೆ ಯಾರು ತಮಾಷೆ ಮಾಡ್ಕೊಂಡು ಜೋಕ್ಸ್ ಹೇಳ್ಕೊಂಡು ಪಾಠ ಮಾಡ್ತಾರ, ಅವ್ರು ಇಷ್ಟ ಆಗೋ ರೀತಿ ಇರ್ತಾರೆ ಸರ್. ಅವ್ರ ಬೆಸ್ಟ್ ಟೀಚರ್ ಯಾರು ಮಾಡ್ತಾರೆ ಅವ್ರು ಆದ್ರೆ ಇಂಟ್ರೆಸ್ಟ್ ಕೊಡಲ್ಲ ಸರ್ ಅವಕ್ಕೆಲ್ಲ. ಹೌದೌದು. ಆಮೇಲೆ ಇನ್ನೊಂದು ಏನಂದ್ರೆ, ಕ್ಲಾಸ್ 1 ಒಬ್ಬ ಕಾಮಿಡಿ ಮಾಡಿ ಹೋದ ಟೀಚರ್, ಇನ್ನೊಂದು ಕ್ಲಾಸ್ ಕಾಮಿಡಿ ಮಾಡಿ ಹೋದ, ಇನ್ನೊಬ್ಬ ಸೀರಿಯಸ್ ಟೀಚರ್ ಬಂದ್ ಕ್ಲಾಸ್ ಮಾಡ್ದಂದ್ರೆ ಅವ್ರ ಕ್ಲಾಸ್ ಬೇಡ ಅಂತಾರೆ. ಇಲ್ಲ, ನನ್ಗೆ ಆಫ್ಲೈನ್ ಗೊತ್ತೈತೆ, ಅದಕ್ಕೆ ನಾನು ಆಫ್ಲೈನ್ ಏನಾದ್ರು ಮಾಡಿದ್ರೆ ನಾನು ಬೇಕಾದ್ರೆ ಬೆಂಗಳೂರಲ್ಲಿ ಹೋಗಿ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ನನಗೆ ಸೀರಿಯಸ್ ಎಲ್ಲ ಟೀಚರ್ಸ್ ಸೀರಿಯಸ್ ಇರ್ತಾರೆ, ಮಕ್ಕಳು ಸೀರಿಯಸ್ ಇರ್ತಾರೆ, ಅಲ್ಲಿ ಮಾಡ್ಬೋದು. ಇಲ್ಲಿ ಮಾಸ್ತರ್ಗಳ ಹಾಳು ಮಾಡ್ಬಿಡ್ತಾರೆ ಎಲ್ಲ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವೊಂದು ಟೀಚರ್ಸ್ಗಳು ಹಾಳು ಮಾಡಿ ಅವರು ಹುಡುಗರು ಫಾಲೋವರ್ಸ್ ಅವ್ರಿಗೆ ಜಾಸ್ತಿ ಆಗೋದಕ್ಕೆ ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ, ಅಯ್ಯೋ ನಮ್ನ ಯಾರು ಇಷ್ಟಪಡಲ್ಲ ಅಂತ ಇವರು ಸ್ವಲ್ಪ ಅವ್ರನ್ನೇ ಅನುಕರಣೆ ಮಾಡ್ತಿದ್ದಾರೆ. ಹಂಗ್ ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಪಾಪ ಟೀಚರ್ಸ್ ಇನ್ಸ್ಟಿಟ್ಯೂಷನ್ ತೆಗೆದು ಹಾಕ್ತಾರೆ. ಇದು ನಡೀತಾ ಇದೆ, ಇದು ಟ್ರೆಂಡ್ ನಡೀತಾ ಇದೆ. ಹಿಂಗೆ ಏನ್ ಮಾಡಕ್ ಆಗಲ್ಲ. ಅದು ಸಿಸ್ಟಮ್ ಏನೋ ಚೇಂಜ್ ಮಾಡಕ್ಕಾಗಲ್ಲ. ಒಂಥರ ಹೆಂಗ ಕರಪ್ಷನ್ ಅಂತಿರಲ್ಲ, ಹಂಗೆ ಇಲ್ಲ ಆಗ್ಬಿಟ್ಟಿದೆ. ಓಕೆ ಖುಷಿ ಆಯ್ತು ಶಿವಲಿಂಗ ಮಾತಾಡಿ. ಬಹಳ ದಿನ ಆಗಿತ್ತು ಮಾತಾಡಿ ನಿನ್ ಜೊತೆಗೆ. ಸರ್ ಇವ್ರಿಗೆ ಇನ್ನೊಂದು ಸಜೆಷನ್, ನಾವು ಒಂದ್ ಸಾಧನೆ ಮಾಡಕ್ ಇದೀವಿ ಅಂದ್ರೆ ಅಟ್ಲಿ ಸ್ಯಾಕ್ರಿಫೈಸ್ ಮಾಡಕ್ ಸಿದ್ಧ ಇರ್ಬೇಕು ಸರ್. ಅದೊಂದು ವೆರಿ ಗುಡ್. ನೀ ಏನು ನಾನ್ ನಿನ್ನ ಯಾವಾಗ ಹೇಳಿದ್ದೆ ನಿಮ್ಗೆ, ತ್ಯಾಗ ಮಾಡ್ರಿ ತ್ಯಾಗ. ಇದನ್ನ ಹೇಳಿದ್ದೆ ನಾನು ಬೆಳಗ್ಗೆ 5 ಗಂಟೆಗೆ ಹೇಳಿದ್ದಿಲ್ರಿ. ನಿದ್ದೆ ತ್ಯಾಗ ಮಾಡ್ರಿ, ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದು ಅದನ್ನ ತ್ಯಾಗ ಮಾಡಿ, ಬೇಕಾದ್ರೆ ಫ್ರೆಂಡ್ಸ್ ಅನ್ನ ತ್ಯಾಗ ಮಾಡಿ. ಕೆಲವೊಂದು ವಿಚಾರಕ್ಕೆ ತ್ಯಾಗ ಮಾಡ್ಲೇಬೇಕು. ಓಕೆ, ಇಲ್ಲ ವೆರಿ ಗುಡ್. ಇವೆಲ್ಲ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಬಟ್ ಹೆಂಗ್ ಗೊತ್ತಾ, ನಮ್ ಸ್ಟೂಡೆಂಟ್ಸ್ ಕನಸು ಮಾತ್ರ ದೊಡ್ಡದು, ಅದ್ರ ತಕ್ಕಂಗೆ ವರ್ಕ್ ಇಲ್ಲ. ಆಮೇಲೆ ಇವ್ರು ಇನ್ನೊಂದು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಅದಾಗದೆ ಇದ್ದು ನಿರಾಶೆ ಆಗಿ, ಓವರ್ ಥಿಂಕಿಂಗ್ ಆಗಿ, ನೆಗೆಟಿವ್ ಥಾಟ್ಸ್ ಬಂದು ಬಿಟ್ಟು ಬಿಡ್ತಾರೆ ಇವರು. ಅದೇ ಸರ್, ನೆಗೆಟಿವ್ ಮೈಂಡ್ ಅವರು ಆ ರೀತಿ ಮಾಡ್ತಾರೆ ಸರ್. ನೆಗೆಟಿವ್ ಯಾವತ್ ನಾವು ಪಾಸಿಟಿವ್ ಆಗಿ ಇರ್ತೀವಿ, ಯಾವತ್ತೂ ಆ ರೀತಿ ಮನಸ್ಸಿಗೆ ಆಗಲ್ಲ ಸರ್. ಪಾಸಿಟಿವ್ ನಮ್ದು ಅಟ್ಲೀಸ್ಟ್ ಈಗ ನಾನು ಮತ್ತೆ ನನ್ನ ಫ್ರೆಂಡ್ ಓದ್ತಿರ್ತೀವಿ ಅಂದ್ರೆ, ನಮ್ಮ ಫ್ರೆಂಡ್ ಒಬ್ಬರು ಜಾಬ್ ಆಗೈತೆ ಅಂದ್ರೆ ನಾವು ಒಂಥರ ನೋಡ್ತೀವಿ ಸರ್. ಆ ಟೈಮಲ್ಲಿ ಅವ್ನ್ದಾಯ್ತು ನಂದಾಗ್ಲಿಲ್ವಲ್ಲ, ಅದ್ರಲ್ಲಿ ನೆಗೆಟಿವ್ ಇರ್ತೀವಿ ಸರ್, ನಂದೇನೋ ತಪ್ಪೈತೆ ಅಂತ. ಬಟ್ ನಾವು ಅದೇ ಟೈಮಲ್ಲಿ ಪಾಸಿಟಿವ್ ಇಂದ ಅವ್ನ್ ಈಸ್ ಆಗಿದೆ, ಬಟ್ ನಾನು ಇನ್ನೂ ಏನಾದ್ರು ದೊಡ್ಡದೇ ಅದಕ್ಕಿಂತ ಆಗ್ಬೋದಲ್ಲ ಅನ್ನೋ ಪಾಸಿಟಿವ್ ಮೈಂಡ್ ಇಟ್ಕೊಂಡ್ರೆ ಅದಕ್ಕೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಓಕೆ, ನಮ್ದು ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ನಡೀತಾ ಇದೆ. ಅದು ಒಂದು ನೀನು ಸ್ವಲ್ಪ ಅಲ್ಲಿ ಹುಡುಗರಿಗೆ ಹೆಲ್ಪ್ ಮಾಡ್ಬೇಕು. ನಾನು ಹಿಂಗೆ ಹೇಳ್ತೀನಿ, ನಮ್ಮ ಮ್ಯಾನೇಜರ್ ಅಥವಾ ನಾನು ಅವ್ರು ಕಾಲ್ ಮಾಡಿ ನಿಮ್ಗೆ ಹೇಳ್ತಾರೆ ಹೆಂಗೆ ಅಂತ. ಅವ್ರಿಗೆ ಅದೊಂದು ಮೆಂಟರ್ಶಿಪ್ ಸ್ವಲ್ಪ ಗೈಡ್ ಮಾಡಬೇಕು. ಅದು ಒಂದು ಅದು ಆಕ್ಚುಲಿ ಮೆಂಟರ್ಶಿಪ್ ಅಂತ ಇದಕ್ಕೆ ಮಾಡಿದ್ದು. ಸೊ ನಿನ್ನಿಂದಾನೇ ಸ್ಟಾರ್ಟ್ ಆಗ್ಲಿ, ನೀನೇ ಫಸ್ಟ್ PSI ನಿನ್ನಿಂದಾನೇ ಸ್ಟಾರ್ಟ್ ಆಗ್ಲಿ. ಆಮೇಲೆ ಒಬ್ಬೊಬ್ಬರನ್ನೇ ನಾನು ಸಂಪರ್ಕ ಮಾಡ್ತೀನಿ. ಅದು ಒಂದು ಕಾನ್ಫರೆನ್ಸ್ ಇರುತ್ತೆ, ಎಲ್ಲರೂ ಟೆಲಿಗ್ರಾಮ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಬಂದಿರ್ತಾರೆ. ಅವಾಗ ಅವ್ರು ಒಂದೊಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಒಂದ್ ಸ್ವಲ್ಪ ಸಜೆಸ್ಟ್ ಮಾಡ್ಬಿಡು. ಓಕೆ, ಸರಿ. ಓಕೆ, ಹಾಯ್, ಥ್ಯಾಂಕ್ ಯು ಶಿವಲಿಂಗ. ನಿನ್ನಿಂದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಮತ್ತೆ ಆ ಮೋಟಿವೇಶನ್ ಬಂತು. ಒಂದು ಟೈಮ್ ಅಲ್ಲಿ ಇವ್ರ ಜಾಬ್ ಆದ್ಮೇಲೆ ಇವ್ರು ಒಂದು ಮಾತು ಹೇಳ್ತಾರೆ, ಸರ್ ಅವತ್ತು ನೀವು ಕಾನ್ಫರೆನ್ಸ್ ಮಾಡಿದ್ರಿ ಅಥವಾ ಒಂದು ಒಬ್ರು PSI ಅವ್ರ ಜೊತೆ ಮಾತಾಡ್ಸಿದ್ರಿ, ಅವರಿಂದ ನಮ್ಗೆ ಮೋಟಿವೇಶನ್ ಸಿಕ್ತು ಸರ್, ನಂದು ಇವತ್ತು ಜಾಬ್ ಆಗ ಕಾರಣ ಅವರೇ ಅಂತ ಹೇಳಿರ್ತಾರೆ. ನಿಂದು ಇವತ್ತು ಅವ್ರ ಲೈಫ್ ಅಲ್ಲಿ ನಿಂದು ಒಂದೇನೋ ಇರುತ್ತಪ್ಪ,
ಅಂದ್ರೆ ಅವರು ಏನೋ ಅಚೀವ್ ಮಾಡಿದ್ರು ಅದ್ರಲ್ಲಿ ನಿಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ನಾನು ಆ ಟೈಮಲ್ಲಿ ಕ್ಲಾಸ್ ಕೇಳ್ಬೇಕಾದ್ರೂ ಒಬ್ರನ್ನ ಕರ್ಸಿದ್ರು ಸರ್, ಇದೇ ರೀತಿ ಕ್ಲಾಸ್ ಅಲ್ಲಿ ಮಾತಾಡ್ತಿದ್ರಿ ಸರ್ ನೀವು. ಓಕೆ, ಅಂದ್ರೆ ಹೌದು 2000 ಯಾವಾಗ 22ದಲ್ಲ ಸರ್. ನಾವು ಇದೇ ರೀತಿ ಕ್ಲಾಸ್ ಕೇಳ್ತಾವಾಗ ನನಗೂ ಆ ಟೈಮಲ್ಲಿ ಅನ್ಸಿತ್ತು ಸರ್, ನಾನೇ ಅವತ್ತು ಹಿಂಗೆ ಬಂದ್ ಮಾತಾಡೋದು ಅಂತ. ಅದು ಇವತ್ತು ಕನ್ಸು ಇದೆ. ವೆರಿ ಗುಡ್ ಸೂಪರ್. ಖುಷಿ ಆಯ್ತು ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ದೆ ನೀನು. ಆಮೇಲೆ ಅದನ್ನ ನೀನು ಪಟ್ಟಿರೋ ಆ ಕಷ್ಟ ಏನಿದೆಲ್ಲ, ನೀನ್ ಅನುಭವಿಸಿದ ನೋವು ಕಷ್ಟ, ಅದು ನಿನ್ಗೆ ಈ ತರ ಮಾತಾಡಿಸ್ತಾ ಇದೆ. ಅಂದ್ರೆ ನೀನ್ ಮಾತಾಡೋ ಮಾತಲ್ಲಿ ಒಂದು ಗತ್ತಿದೆ, ಒಂದು ಹೇಳೋ ರೀತಿ ಅದ್ ಮಕ್ಳಿಗೆ ಅದು ಹೃದಯಕ್ಕೆ ಟಚ್ ಆಗೋ ತರ ಮಾತಾಡ್ತಿದ್ಯಾ ನೀನು. ಇಲ್ಲ, ಖುಷಿ ಆಯ್ತು. ಓಕೆ, ಮತ್ತೆ ಮಾತಾಡೋಣ, ಸಿಗೋಣ ಅಂತ ಆಯ್ತಾ. ನೋಡಿ, ಇವತ್ತು ಫುಲ್ ಕಣ್ಣಲ್ಲಿ ನೀರು ಬಂತು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ದು ಒಂದಿನ ಇದೇ ಕಣ್ಣೀರ್ ಹೆಂಗ್ ಗೊತ್ತಾ, ಆನಂದ ಬಾಷ್ಪವಾಗಿ ನಿಮ್ ಕಣ್ಣೀರು ಬರುತ್ತೆ. ನಿನಗೆ ಹೌದು ರಿಸಲ್ಟ್ ಬಂತು ಅಂತ ಗೊತ್ತಾದಾಗ ಏನು ಕಣ್ಣೀರು ಬಂದಿತ್ತ? ಸರ್ ಕಣ್ಣೀರಲ್ಲ ಸರ್, ಅವತ್ತು ನೈಟ್ ಊಟನೂ ಹೋಗಿಲ್ಲ ಸರ್. ನಂಗೆ ಒಂಥರ ಖುಷಿಗೆ ಅವತ್ತು ಮಾರ್ನಿಂಗು ಬರೋಕು ಊಟ ಏನು ತಿಂದೇ ಇರಲಿಲ್ಲ ಸರ್. ನಾನು ಬೆಂಗಳೂರಲ್ಲಿದ್ದೆ ಆ ಟೈಮ್. ನನ್ನ ಫ್ರೆಂಡ್ ದುಡ್ಡು ಇರಲಿಲ್ಲ ಸರ್. ನನ್ನ ಫ್ರೆಂಡ್ ಹತ್ರ 500 ರೂಪಾಯಿ ಇಸ್ಕೊಂಡು ಡೈರೆಕ್ಟ್ ಫಸ್ಟ್ ಊರಿಗೆ ಬಂದೆ ಸರ್ ನಾನು ಮಾರ್ನಿಂಗ್ ಆ ಟೈಮಲ್ಲಿ. ಹೌದಾ? ಓಕೆ, ಹೋದ ತಕ್ಷಣ ಅದು ಸಿಚುವೇಶನ್ ಒಂದು ಹೇಳು. ಊರಿಗೆ ಹೋದಾಗ ಅಂದ್ರೆ ಎಲ್ಲರೂ ಅವಾಗ ತಾನೇ ಸ್ಟೇಟಸ್ ಎಲ್ಲ ಇಟ್ಟಿದ್ರು, ಹುಡುಗ ಹಿಂಗಾಗದೇನೆ ಅಂತ. ಆ ಊರಿಗೆ ಬಂದಾಗ ಎಲ್ಲರೂ ನೋಡೋ ರೀತಿನೇ. ಆದ್ರೆ ಪ್ರೀವಿಯಸ್ ಒಂದು ವಾರದಿಂದನೇ ಊರಿಗೆ ಬಂದಿದ್ದೆ ಸರ್ ನಾನು. ಅವಾಗ ಯಾವ ರೀತಿ ನೋಡಿದ್ರು, ಬಟ್ ಅದೇ ಆದ್ರೂ ಒಂದು ವಾರಕ್ಕೆ ರಿಸಲ್ಟ್ ಬಂತು. ಎಲ್ಲರೂ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಯಾವಾಗ ಬಂದಪ್ಪ, ಹೆಂಗಿ, ಯಾವ್ದು ಜಾಬು, ಯಾವ ಆಯ್ತಲ್ಲ ಅನ್ನೋ ರೀತಿ ಎಲ್ಲರೂ. ಅಂದ್ರೆ ನಿನ್ಗೆ ಅಣಗ್ಸೋರೆ ನಿನ್ನ ಒಂಥರ ನಿನ್ನ ಹತ್ರ ಬಂದು ಹೋಗ್ಲಕ್ ಸ್ಟಾರ್ಟ್ ಮಾಡಿದ್ರು. ಹಲೋ, ಕೇಳಿಸ್ತಾ ಇಲ್ಲ? ಆ ಮಾರ್ಚ್ 25 20 ಮರೆಯಕ್ಕಾಗಲ್ಲ ಸರ್. ಓಕೆ, ಇಲ್ಲ ಇವತ್ತು ನೀನ್ ಏನ್ ಮಾತಾಡಿದಲ್ಲ, ಇದು ಹುಡುಗರಿಗೆ ಒಂಥರ ಮೂವಿ ನೋಡ್ದಂಗ ಆಯ್ತು. ಈಗ ಇವ್ರು ಮಾಡ್ತಿರಲ್ರ, ನೀವು ಒಂದಿನ ಜಾಬ್ ಮಾಡ್ತಿರ್ತಾನೆ, ಒಂದು ಗೌರ್ಮೆಂಟ್ ಹುದ್ದೆ ಪಡ್ಕೋತಿರ್ತಾನೆ. ವೆರಿ ಗುಡ್ ಸೂಪರ್. ಏನೋ ಇವತ್ತು ಯೂನಿವರ್ಸಲ್ಲೇ ನಿನಗೆ ಕಳ್ಸಂಗ ಆಯ್ತಪ್ಪ. ಖುಷಿ ಆಯ್ತು. ಸರಿ, ಥ್ಯಾಂಕ್ ಯು ಶ್ರೀನಿಂಗ್. ಮತ್ತೆ ಸಿಗೋಣ. ತುಂಬಾ ಯಾಕಂದ್ರೆ ನಾನು ಜಾಬ್ ಆಗಕ್ಕೆ ಮೇನ್ ರೀಸನ್ ನೀವು ಸರ್. ಯಾಕಂದ್ರೆ ನನಗೆ ಎಲ್ಲ ಸಬ್ಜೆಕ್ಟ್ ಬರ್ತಿತ್ತು, ಮೆಂಟಲ್ ಎಬಿಲಿಟಿ ಅನ್ನೋದೊಂದು ವೀಕ್ ಇದೆ ಸರ್ ನಾನು. ಬಟ್ ಆ ಮೆಂಟಲ್ ಎಬಿಲಿಟಿನ ಸರ್ ನಂದು ಕಟ್ ಆಫ್ ಕ್ಲಿಯರ್ ಮಾಡಕ್ ಅನುವು ಮಾಡ್ಕೊಂಡಿದ್ದು. ಇಲ್ಲ, ಖುಷಿ ಆಯ್ತಪ್ಪ. ನಮ್ಗೆ ಇದೇ ಒಂದು ಮೋಟಿವೇಶನ್ ಏನಂದ್ರೆ ಇನ್ನೂ ಜಾಸ್ತಿ ಕೊಡ್ಬೇಕು, ಮಕ್ಕಳನ್ನ ಹೆಂಗಾದ್ರು ಸಾಧನೆ ಮಾಡೋ ತರ ಮಾಡಿಸ್ಬೇಕು ಅನ್ಸುತ್ತೆ. ನೀವು ಸೆಲೆಕ್ಷನ್ ಆಗಿರೋರೆ ನಮ್ಗೆ ಒಂದು ತರ ಮೋಟಿವೇಶನ್ ನಮ್ಗೆ. ಓಕೆ, ಮತ್ತೆ ನೀನ್ ಅಕಸ್ಮಾತ್ ಧಾರವಾಡಕ್ಕೆ ಬಂದ್ರೆ ಸಿಗೋಣ, ಇಲ್ಲ ನಾನೇ ಎಲ್ಲ ಬರ್ತೀನಿ, ಸಿಗೋಣ ಅಂತ ಒಂದಿನ. ಇಲ್ಲ, ಒಂದು ಇಂಟರ್ವ್ಯೂ ಹೇಳಿದ್ನಲ್ಲ, ಒಂದು ಇಂಟರ್ವ್ಯೂ ಹೆಂಗ್ ಮಾಡೋಣ. ಓಕೆ, ಒಂದು ಪ್ಲಾನ್ ಮಾಡೋಣ ಅಂತ. ಓಕೆ, ಸರಿ. ಥ್ಯಾಂಕ್ ಯು. ಓಕೆ, ಬಾಯ್. ನೋಡ್ರಿ, ಈಗ ನೀವೇನಿದ್ದೀರಲ್ಲ ಇದೇ ಸ್ಥಿತಿಲಿ ಇದ್ರು ಅವರು. ಹೇಳಿದ ಅಫರ್ಮೇಶನ್ ಹೇಳಿದ್ರೆ ನಿಮ್ಗೆ ಯಾಕೆ ನಾ ಅಫರ್ಮೇಶನ್ ಹೇಳ್ತೀನಿ ಅಂದ್ರೆ, ಇವ್ರ ತರ ಸಾಧನೆ ಮಾಡಿದ್ರು ತುಂಬಾ ಸಾಧಕರು ನನಗೆ ಅದೇ ಹೇಳಿದ್ದು, ಸರ್ ನೀವು ಹೇಳಿರೋ ಮಾತನ್ನ ನಾವು ಫಾಲೋ ಮಾಡಿದ್ವಿ, ಇವತ್ತು ನಮ್ದು ಈ ಸಾಧನೆ ಆಗಕ್ಕೆ ನೀವೇ ಕಾರಣ ನಾನಂತಲ್ಲ, ಬಟ್ ಆ ಪಾಸಿಟಿವ್ನೆಸ್ ಏನಿದೆಲ್ಲ ಅದು ಕಾರಣ.
ಬಟ್ ನಾ ಪದೇ ಪದೇ ಪಾಸಿಟಿವ್ 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 ಅಂತ ಹೇಳಿ 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 ನಿಮ್ ಬ್ರೈನ್ ವಾಶ್ ಮಾಡ್ಬಿಡ್ತೀನಿ. ನನ್ ಬೇಕಾಗಿದ್ದೆ ಅದೇ, ನೀವು ಪಾಸಿಟಿವ್ ಆಗ್ಲಿಲ್ಲ ಅಂದ್ರೆ ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಸಿಗೋದಿಲ್ಲ. ನಿಮ್ ಮೈಂಡ್ ನಿಮಗೆ ಹಿಂದೆ ಕಳಿಸ್ಬಿಡುತ್ತೆ ಬೇಡ 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 ಅಂತ. ಓಕೆ, ಹಾಗಾದ್ರೆ ನಾಳೆ ಬೆಳಗ್ಗೆ 5 ಗಂಟೆ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಓಕೆ ಓಕೆ ಸರಿ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೆಳಗ್ಗೆ 5 ಗಂಟೆ ಭೇಟಿ ಆಗೋಣ.